ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಎಲ್ಲ DR ಮತ್ತು ಸಿವಿಲ್ ಪೊಲೀಸ್ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ಅತ್ಯಂತ ವಿಶೇಷವಾದಂತಹ ಸ್ಪರ್ಧಾ ವಿಜೇತದಿಂದ ಪ್ರಚಲಿತ ವಿದ್ಯಮಾನ ಕುರಿತು ಪ್ರಶ್ನೆ ಉತ್ತರಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಯಾರು DR ಮತ್ತು ಸಿವಿಲ್ ಪೊಲೀಸ್ಗೆ ರೆಡಿ ಆಗ್ತಿದ್ದೀರಲ್ಲ, ಇದು ಯಾರು ಕೂಡ ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಇದಾಗಿರ್ತದ ಅಕ್ಟೋಬರ್ 2ನೇ ಪಾರ್ಟ್. ಹಿಂದಿನ ಕ್ಲಾಸಲ್ಲಿ ಇರ್ತಕ್ಕಂಥದ್ದು ಅಕ್ಟೋಬರ್ 1ನೇ ಪಾಠ ಆಗಿರ್ತದ, ಇದು ಅಕ್ಟೋಬರ್ 2ನೇ ಪಾಠ ಆಗಿರ್ತದ. ಸ್ನೇಹಿತರೆ ನೋಡ್ರಿ, ಇದು ಸ್ಪರ್ಧಾ ವಿಜೇತವಲ್ಲ, ನಿಮ್ಮ ಜೀವನದ ವಿಜೇತ ಅಂತ ಹೇಳ್ತಾ ಈ ಮೊದಲನೇ ಪ್ರಶ್ನೆ ಏನೈತಿ ನೋಡ್ರಿ. ಮೊದಲನೇ ಪ್ರಶ್ನೆ 26 ಅಂದ್ರೆ ಮೊದಲನೇ ಭಾಗ ಅಕ್ಟೋಬರ್ 1ನೇ ಭಾಗದಾಗ ನಾ ಹೇಳಿದ್ನಿ 25 ಕ್ವಶನ್ಸ್ಗಳನ್ನ. ಇದು 26ನೇ ಕ್ವಶನ್, 2ನೇ ಭಾಗ ಅಕ್ಟೋಬರ್ದು. ನೋಡ್ರಿ, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನೆಯ ವತಿಯಿಂದ ಪ್ರಕಟವಾದಂತಹ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನೆಯ ವತಿಯಿಂದ ಪ್ರಕಟವಾದಂತಹ ವಿಶ್ವ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಾಗ ಐತಿ? ಕ್ವಶನ್ ಐತಿ. ಸೊ ಕ್ವಶನ್ಗೆ ಆನ್ಸರ್ ನೋಡ್ರಿ ಏನದ ಅಂದ್ರೆ, ಫಸ್ಟ್ ಲೈನ್ ಆಗಿದ್ರಿ, ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತ 40ನೇ ಸ್ಥಾನ. ಹೌದಾ? ಆನ್ಸರ್ ಸಿಕ್ತೆ ನಿಮಗೆ. ಹಂಗಾರ ಆನ್ಸರ್ ಸಿಕ್ತೆ ಕೈ ಬಿಡೋದು ಬೇಡ. ಮುಂದೆ ಏನೈತಿ ನೋಡ್ಕೊನು. ಮುಂದೆ ಏನೈತಿ ಅಂದ್ರೆ, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನಾ ವತಿಯಿಂದ 2023 ಸೆಪ್ಟೆಂಬರ್ನಲ್ಲಿ ಪ್ರಕಟಿತವಾದಂತಹ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತವು 132 ಆರ್ಥಿಕತೆಯ ಪಟ್ಟಿಯಲ್ಲಿ 40ನೇ ಸ್ಥಾನ ಪಡೆದಿದೆ. ಅಂದ್ರೆ 132ನೇ ಆರ್ಥಿಕತೆಯ ಪಟ್ಟಿಯಲ್ಲಿ 40ನೇ ಸ್ಥಾನ ಪಡೆದತಿ. ಆನ್ಸರ್ 40ನೇ ಸ್ಥಾನ ಪಡೆದತಿ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ. ಮುಂದುವರೆದು ನೋಡ್ರಿ, ಭಾರತದಲ್ಲಿ ನೀತಿ ಆಯೋಗವು ರಾಷ್ಟ್ರೀಯ ನಾವೀನ್ಯತಾ ಸೂಚ್ಯಂಕವನ್ನು ಪ್ರಕಟಿಸ್ತದೆ. ಅಂದ್ರೆ ಭಾರತದಲ್ಲಿ ನೀತಿ ಆಯೋಗ ಐತಲ್ಲ, ಇದು ರಾಷ್ಟ್ರೀಯ ನಾವೀನ್ಯತೆ ಸೂಚ್ಯಂಕವನ್ನ ಪ್ರಕಟಿಸ್ತದ. ಅದ್ರೊಳಗ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಅಂದ್ರೆ, ಅದ್ರೊಳಗ ಕರ್ನಾಟಕ ರಾಜ್ಯವು ನಾವೀನ್ಯತೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಾಗ ಐತ್ರಿ. ಹಿಂಗೂ ಕ್ವಶನ್ ಕೇಳ್ಬೋದು. ನೀತಿ ಆಯೋಗ ಏನಪ್ಪಾ ಅಂತಂದ್ರ, ನೀತಿ ಆಯೋಗವು ರಾಷ್ಟ್ರೀಯ ನಾವೀನ್ಯತೆ ಸೂಚ್ಯಂಕವನ್ನು ಬಿಡುಗಡೆ ಮಾಡತೈತಿ. ಇದ್ರ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಐತಿ ಕೇಳಿದ್ರು ಕೂಡ ನೀವು ಆನ್ಸರ್ ಹೇಳ್ತಕ್ಕಂತ ಸನ್ನಿವೇಶ ಬರ್ಬೋದು. ಅವಾಗ ಹೇಳ್ರಿ, ಕರ್ನಾಟಕ 1ನೇ ಸ್ಥಾನ ಇರ್ತೈತಿ. ಮೊದಲ ಸ್ಥಾನದಾಗ ಕರ್ನಾಟಕನೇ ಇರ್ತದ್ರಿ. ಜಾಗತಿಕವಾಗಿ ಸ್ವಿಟ್ಜರ್ಲ್ಯಾಂಡ್ ನ ಅತ್ಯಂತ ಹೆಚ್ಚು ನಾವೀನ್ಯತೆಯ ಸೂಚ್ಯಂಕ ಪಡೆದೈತಿ. ಹೌದಲ್ಲ? ಜಾಗತಿಕ ಅಂದ್ರೆ ವಿಶ್ವದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅತ್ಯಂತ ಹೆಚ್ಚು ನಾವೀನ್ಯತೆ ಸೂಚ್ಯಂಕದ ಮೊದಲ ಸ್ಥಾನ ಅದ ಇದೆ ರೀ. ನಂತರ ಸ್ವೀಡನ್, ಅಮೆರಿಕ, UK ಮತ್ತು ಸಿಂಗಾಪುರ್ ದೇಶಗಳು ಕ್ರಮವಾಗಿ ಬಂದವು ಅಂತ ಹೇಳ್ತಾ ಇದ ಒಂದು ಕ್ವಶನ್ಸ್ಗೆ ಆನ್ಸರ್ 48ನೇ ಸ್ಥಾನ ಭಾರತ ದೇಶ ಪಡೆದತ್ರಿ. ಹಂಗಾರ ಮುಂದಿನ ಕ್ವಶನ್ ನೋಡೋಣ ಏನೈತಿ ಅಂತ ನೋಡ್ರಿ. 2023ನೇ ವಿಶ್ವ ಮುಕ್ತ ಆರ್ಥಿಕತೆಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಿಶ್ವ ಮುಕ್ತ ಆರ್ಥಿಕ ಮುಕ್ತ ಸೂಚ್ಯಂಕದಲ್ರಿ. ಹೌದ್ರಿ? ಎಷ್ಟನೇ ಸ್ಥಾನ ಐತಿ ಭಾರತ? ನೋಡ್ರಿ, 2023ರ ವಿಶ್ವ ಮುಕ್ತ ಆರ್ಥಿಕತೆಯ ಸೂಚ್ಯಂಕದಲ್ಲಿ ಭಾರತ 87ನೇ ಸ್ಥಾನದಲ್ಲಿದೆ. ಹಂಗಾದ್ರೆ 87ನೇ ಸ್ಥಾನದಾಗ ನಮ್ಮ ಭಾರತ ದೇಶ ಐತಿ. ನೋಡ್ರಿ, ಪ್ರೇಜರ್ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದಂತಹ ನೋಡ್ರಿ, ಪ್ರೇಜರ್ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದಂತಹ ವಿಶ್ವ ಮುಕ್ತ ಆರ್ಥಿಕ ವರದಿಯಲ್ಲಿ ಸಿಂಗಾಪುರ್ ದೇಶವು ಮೊದಲ ಸ್ಥಾನ ಐತಿ. ಮೊದಲನೇ ಸ್ಥಾನ ಯಾವ್ದೈತಿ? ಸಿಂಗಾಪುರ್ ಐತಿ. ಹಂಗಾರ ಭಾರತ ಎಷ್ಟನೇ ಸ್ಥಾನ ಐತಿ ಅಂದ್ರೆ 87ನೇ ಸ್ಥಾನ ಐತಿ. ನೋಡ್ರಿ, 165 ರಾಷ್ಟ್ರಗಳ ಪಟ್ಟಿಯಲ್ಲಿ 87ನೇ ಸ್ಥಾನ ನಾವು ಪಡೆದಿವಿ. ಹಂಗಾದ್ರೆ ನೋಡ್ರಿ, 2023 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಕೂಡ ಕೇಳ್ಬೋದಲ್ಲ, ಹಿಂಗ್ ಸೂಚ್ಯಂಕನ ಬರ್ಬೋದಲ್ಲ. ಹಿಂಗ್ ಕೇಳಿದಾಗ ಏನ್ ಹೇಳ್ರಿ ಆನ್ಸರ್ ಇಲ್ಲೇ ಅದ ನೋಡ್ರಿ. ವಿಶ್ವ 2023 ಹೇಳ್ತಾನ ಈಗ. 2023ನೇ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ 161ನೇ ಸ್ಥಾನ ಇದೆ. ಅದೇ ರೀತಿ ಆರ್ಥಿಕ ಮತ್ತು ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 121ನೇ ಸ್ಥಾನದಲ್ಲಿದೆ. ಅದೇ ರೀತಿ ಮತ್ತೇನಪ್ಪಾ ಅಂದ್ರೆ, ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ 127ನೇ ಸ್ಥಾನದಾಗ ನಮ್ಮ ಭಾರತ ಅದ. ನೆಕ್ಸ್ಟ್ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ 126ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ನೋಡ್ರಿ, ಜಾಗತಿಕ ಲಿಂಗ ಶಾಂತಿ ಸೂಚ್ಯಂಕದಲ್ಲಿ ಭಾರತ 126ನೇ ಸ್ಥಾನದಾಗ ಐತ್ರಿ. ಈ ತರ ಏನ್ ಮಾಡ್ರಿ, ಹಂತ ಹಂತವಾಗಿ ಈ ಸೂಚ್ಯಂಕವನ್ನು ಒಂದ್ ಸೈಡ್ ಬರ್ಕೋರಿ. ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಾಗ ಐತಿ ಅನ್ನೋದು ಒಂದು ಪೇಜ್ ಮಾಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ದೂರ ಸಂಪರ್ಕ ಇಲಾಖೆಯ ನೂತನ ಕಾರ್ಯದರ್ಶಕರಾಗಿ ಯಾರು ನೇಮಕರಾಗಿದ್ದಾರೆ? ದೂರ ಸಂಪರ್ಕ ಇಲಾಖೆಗೆ ನೂತನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿರುತ್ತೆ? ಕ್ವಶನ್ ಐತಲ್ರಿ. ದೂರ ಸಂಪರ್ಕ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ನೀರಜ್ ಮಿತ್ತಲ್. ನೋಡ್ರಿ, ನೀರಜ್ ಮಿತ್ತಲ್ ಸಾಹೇಬರು ಈ ಒಂದು ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ಅದೇ ರೀತಿ 2023 ಸೆಪ್ಟೆಂಬರ್ 6ರಂದು ದೂರ ಸಂಪರ್ಕ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ನೀರಜ್ ಮಿತ್ತಲ್ ಅವರು ಅಧಿಕಾರ ಸ್ವೀಕರಿಸಿದ್ದು. ಇವರು 1992ನೇ ಬ್ಯಾಚಿನ IAS ಆಫೀಸರ್ ಆಗಿದ್ದಾರೆ. ಇವರು 1992ರ IAS ಆಫೀಸರ್ ಆಗಿರ್ತಾರೋ, ಅವರನ್ನು ಇಲ್ಲಿ ಪ್ರಮೋಟ್ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ ಅನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗಿದೆ?
ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ಲಿ ಅನ್ನು ಯಾವ ನಗರದಲ್ಲಿ ನಿರ್ಮಾಣ ಮಾಡಿದಾರೆ ಅಂತಾರ. ಇದನ್ನ ಸ್ವಲ್ಪ ಡೆಪ್ತ್ ಆಗಿ ನೋಡಿದ್ರೆ ಇದ್ರ ಬಗ್ಗೆ ಅರ್ಥ ಆಗ್ತದ. ಭಾರತ ದೇಶ ಮೊದಲ ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಅರ್ಥ ಆಯ್ತು ನಮಗೆ ಈಗ ಮಂಗಳೂರದಾಗ ಐತೆ ಅಂತ ಹೇಳಿ. ಹಂಗಂದ್ರೆ ಏನಂತ ಬಿಡಿಬಿಡಿಯಾಗಿ ನೋಡ್ಬೇಕಾದ್ರೆ ಭವಿಷ್ಯದ ಇಂಧನ ಎಂದೇ ಕರೆಯಲ್ಪಡುವ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ ಅನ್ನು ಮಂಗಳೂರಿನಲ್ಲಿ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗ್ಯದ. ಹೌದು, ರಾಜ್ಯ ಸರ್ಕಾರ ಮಂಗಳೂರದಾಗ ಮಾಡೋಣ ಅಂತ ಮುಂದಾಗೈತೆ. ಆದ್ರೆ ಈ ಮೂಲಕ ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಕೊರತೆಯನ್ನು ನೀಗಿಸಲು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಕ್ರಾಂತಿಕಾರಕ ಹೆಜ್ಜೆ ಇಡಲು ರಾಜ್ಯ ಸರ್ಕಾರ ಮುಂದಾಗೈತ್ರಿ. ಹಿಂದಿಂತ ಒಂದು ಸ್ಕೀಮ್ಗಳನ್ನ ಹಾಕೊಂಡ ಏನ್ ಮಾಡೈತೆ ಅಂದ್ರೆ ರಾಜ್ಯ ಸರ್ಕಾರ ಮುಂದಾಗೈತಿ ಭವಿಷ್ಯತ್ತಿಗೆ ಇಂಧನ ಬಗ್ಗೆ. ಹೌದಲ್ಲ, ಈಗಾಗಲೇ 7 ಕಂಪನಿಗಳು ಇದ್ರ ಬಗ್ಗೆ ಚರ್ಚೆ ನಡೆದಾವ ಮತ್ತು ಕಂಪನಿಗಳು ಹೂಡಿಕೆ ಮಾಡಿದಾವ. ಅದನ್ನ ಒಂದ್ ಕಡೆ ಬಿಡೋಣ. ಆದ್ರೆ ಇದರಿಂದ ಏನ್ ಯೂಸ್ ಆಗೈತೆ ಅಂದ್ರೆ ಕ್ಲಸ್ಟರ್ನ ಮಹತ್ವ ಏನೈತಪ್ಪ ಅಂತಂದ್ರೆ ರಾಜ್ಯದಲ್ಲಿ ದಿನಕ್ಕೆ ಹಚ್ಚತಕ್ಕಂತಹ ವಿದ್ಯುತ್ ಬೇಡಿಕೆ ಹೆಚ್ಚಾಗತೈತಿ. ಓಕೆ, ಕಲ್ಲಿದ್ದಲು ನೋಡ್ರಿ ವಿದ್ಯುತ್ ಬೆಲೆಗೆ ಹೆಚ್ಚಾಗತೈತಿ, ಕಲ್ಲಿದ್ದಲಿನ ಪೂರೈಕೆ ಆಗತೈತಿ, ಮಳೆಯ ಅಭಾವ ಆಗತೈತಿ, ಮತ್ತಿತರ ಕಾರಣಗಳಿಂದ ವಿದ್ಯುತ್ ಉತ್ಪಾದನೆ ಕುಸಿಯುತ್ತದೆ. ಹೌದಲ್ಲ, ಖುಷಿ ಆಗ್ತೈತಿ. ಹಿಂಗಾಗಿ ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಮತ್ತಷ್ಟು ಹೆಚ್ಚಾಗಲಿದೆ. ಬಹುಶಃ ಅಗತ್ಯತೆಗಳು ಪೂರೈಸಲು ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ಗಳು ಅಗತ್ಯವೈತಿ. ಈ ಒಂದು ಗ್ರೀನ್ ಹೈಡ್ರೋಜನ್ ಅಗತ್ಯತೆ ಐತಿ ಅಂತ ಹೇಳೋ ಒಂದು ಕಾರಣಕ್ಕೆ ಇದನ್ನ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡಾಕತ್ತಾರು. ಹೌದಲ್ರಿ. ಇದ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡಿದ್ರೆ ಏನಿದು ಗ್ರೀನ್ ಹೈಡ್ರೋಜನ್? ಸಮುದ್ರ ನೀರಿನಲ್ಲಿರ್ತಕ್ಕಂಥ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ನವೀಕರಿಸಬಹುದಾದ ಇಂಧನ ಬಳಕೆ ಮಾಡಿ ವಿಭಜಿಸಲಾಗುತ್ತದೆ. ಇದನ್ನ ಏನ್ ಮಾಡಿದ್ರೆ ಅಂದ್ರೆ ನವೀಕರಿಸಬಹುದಾದ ಇಂಧನ ಬಳಕೆ ಮಾಡಿ ವಿಭಜನೆ ಮಾಡಿ ವಿದ್ಯುತ್ ವಿಭಜನೆ ಮೂಲಕ ಹೈಡ್ರೋಜನ್ಗೆ ಅಮೋನಿಯಂ ಅನ್ನು ಮಿಶ್ರಣ ಮಾಡಿ ಗ್ರೀನ್ ಹೈಡ್ರೋಜನ್ ರೂಪದಲ್ಲಿ ಇಂಧನವನ್ನ ಶೇಖರಿಸಿಡ್ತಾರೋ ನೋಡ್ರಿ. ವಿದ್ಯುತ್ ವಿಭಜನೆಯ ಮೂಲಕ ಹೈಡ್ರೋಜನ್ಗೆ ಅಮೋನಿಯನ್ನ ಮಿಶ್ರಣ ಮಾಡಿ ಗ್ರೀನ್ ಹೈಡ್ರೋಜನ್ ರೂಪದಲ್ಲಿ ಇಂಧನವನ್ನು ಏನ್ ಮಾಡ್ತಾರ ಅಂದ್ರೆ ಶೇಖರಿಸಿ ಇಡ್ತಾರೋ. ಇದ್ರದ ಒಂದು ಮುಖ್ಯ ಕೆಲಸ ಏನಂದ್ರ ಗ್ರೀನ್ ಹೈಡ್ರೋಜನ್ ಮುಖಾಂತರ ವಿದ್ಯುತ್ ರೂಪದಲ್ಲಿ ಇಂಧನವನ್ನ ಶೇಖರಣೆ ಮಾಡೋದಾಗದ. ಹೌದಲ್ರಿ, ತಿಳಿತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ ಏನದ ಅಂತಂದ್ರೆ ಕ್ವಶನ್, ದೇಶದ ಮೊದಲ ಹಸಿರು ಜಲಜನಕ ಚಾಲಿತ ಬಸ್ ಅನ್ನು ಯಾವ ನಗರದಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ? ಇತ್ತೀಚೆಗೆ ಹಸಿರು ಜಲಜನಕದ ಬಸ್ ಅನ್ನ ಯಾವ ನಗರದಲ್ಲಿ ಏನಪ್ಪಾ ಅಂದ್ರೆ ಲೋಕಾರ್ಪಣೆ ಮಾಡಲಾಗೈತೆ, ಎಲ್ಲಿ ಬಿಟ್ಟಾರು? ದೇಶದ ಮೊದಲ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಚಾಲಿತ ಬಸ್ಸು ದೆಹಲಿಯಲ್ಲಿ ಲೋಕಾರ್ಪಣೆ ಮಾಡ್ಯಾರ ನೋಡ್ರಿ. ರಾಜಧಾನಿಯಾದಂತಹ ದೆಹಲಿಗೆ ಲೋಕಾರ್ಪಣೆ ಮಾಡಿದಾರ್ರಿ. ಇಂಗಾಲ ಡೈಆಕ್ಸೈಡ್ ನ ಹೊರಸೂಸುವ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಭಾರತದ ಪರಿಸರ ಸ್ನೇಹಿ ಸಮೂಹವು ಈ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಗ್ರೀನ್ ಬಸ್ ಅನ್ನ ಬಿಡುಗಡೆ ಮಾಡಿದಾರೆ. ಹಾಗಾದ್ರೆ ಯಾವ ಒಂದು ನಗರದಾಗ ಬಿಟ್ಟಾರ್ರಿ? ಯಾವ ಒಂದು ನಗರ ಬಿಟ್ಟಿದ್ದಾರೆ ಅಂತಂದ್ರೆ ಪ್ರಸ್ತುತವಾಗಿ ದೆಹಲಿ ನಗರದಲ್ಲಿ ದೇಶದ ಮೊದಲ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಚಾಲಿತ ಬಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬಿಟ್ಟಿದಾರ್ರಿ. ಹೌದಲ್ಲ, ಗೊತ್ತಿರ್ಬೇಕು ಯಾರು ಬಿಟ್ಟಿದಾರೋ. ಅದ ಪ್ರಸ್ತುತವಾಗಿ ದೆಹಲಿ ನಗರದಲ್ಲಿ ಈ ಒಂದು ಗ್ರೀನ್ ಹೈಡ್ರೋಜನ್ ಬಸ್ ಅನ್ನ ಬಿಟ್ಟಿದಾರೋ. ಇಷ್ಟು ಗೊತ್ತಿದ್ರೆ ಸಾಕ. ನೆಕ್ಸ್ಟ್ ನೋಡು ಏನ್ ಕ್ವಶನ್ ಅದ ಅಂತಂದ್ರ ನೋಡ್ರಿ, ಈ ಕ್ವಶನ್ ಹೆಂಗದ? ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆಯ 43ನೇ ಸಭೆಯು ಯಾವ ದೇಶದಲ್ಲಿ ಜರುಗಿತ್ತು? ಹಂಗಾರ ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ 43ನೇದೈತಿ. ಯಾವ ಒಂದು ರಾಷ್ಟ್ರದಲ್ಲಿ ಜರುಗಿತ್ತು ಅಂತ ಹೇಳಿದ ತಕ್ಷಣ ನೀವು ಹೇಳಬೇಕು ಆಸಿಯಾನ್ ಒಕ್ಕೂಟದ 43ನೇ ಸಭೆಯ ಆತಿಥ್ಯ ವಹಿಸಿದಂತಹ ಒಂದು ರಾಷ್ಟ್ರ ಇಂಡೋನೇಷ್ಯಾದ ಜಕಾರ್ತ್ದಲ್ಲಿ ಈ ಒಂದು ಸಮ್ಮೇಳನ ನಡೀತದೆ ಸ್ನೇಹಿತರೆ. ಯಾವಾಗ ನಡೀತೈತೆ ಅಂದ್ರೆ 2023 ಸೆಪ್ಟೆಂಬರ್ 5ರಿಂದ 7ರವರೆಗೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆಯಲ್ಲಿ ಇಂಡೋನೇಷ್ಯಾದ ಜಕಾರ್ತ್ದಲ್ಲಿ ಈ ಒಂದು ಸಭೆಯ ನಡೀತದೆ. ಇದ್ರೊಳಗೆ ಏನೇನ ಕೈಗೊಂಡ್ರು ಅಂತಂದ್ರೆ ಲಾವೋಸ್ ದೇಶದ ಅಧ್ಯಕ್ಷದಲ್ಲಿ ಜರುಗ್ತೈತಿ. ಮುಂದಿನ ಇದು ಇಂಡೋನೇಷ್ಯಾದ ಅಧ್ಯಕ್ಷರಾದಂತಹ ಜೋಕೋ ವಿಡೋಡೋ ಅಧ್ಯಕ್ಷತೆಯಲ್ಲಿ 2023 ಮೇ 9ರಿಂದ 11ರವರೆಗೆ ಇಂಡೋನೇಷ್ಯಾದ ಲಾಬುವಾನ್ ಜಾಬೋದಲ್ಲಿ ಆಸಿಯಾನ್ ಒಕ್ಕೂಟದ 42ನೇ ಸಭೆ ಜರುಗೈತಿ. ಹೌದಲ್ರಿ. 2023 ಸೆಪ್ಟೆಂಬರ್ನಲ್ಲಿ ಜಕಾರ್ತ್ನಲ್ಲಿ ಒಕ್ಕೂಟದ 43ನೇ ಸಭೆಯು ಜರುಗಿದ್ದು 2024ರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಒಂದು ಒಕ್ಕೂಟವು 44ನೇ ಸಭೆಯ ಲಾವೋಸ್ ದೇಶದ ಅಧ್ಯಕ್ಷತೆಯಲ್ಲಿ ಲಾವೋಸ್ ದೇಶದ ಅಧ್ಯಕ್ಷದಲ್ಲಿ ಜರುಗಲಿದೆ. ಇದು 2024 ಇನ್ನು ಮುಂದಿನ ಜరుగుತ್ತದೆ ಅಂತ ಹೇಳಿದ್ದೀನಿ ನಾನು. ಆಸಿಯಾನ್ ಭಾರತದ ಒಕ್ಕೂಟದ 20ನೇ ಸಭೆಯು ಇಂಡೋನೇಷ್ಯಾ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೇನ ಮಾಹಿತಿ? ಇಂಡೋನೇಷ್ಯಾದ ಅಧ್ಯಕ್ಷರಾದಂತಹ ಜಕಾರ್ತ್ನ ಆಸಿಯಾನ್ ಮತ್ತು ಭಾರತ ಒಕ್ಕೂಟದ 20ನೇ ಸಭೆ ಹಾಗೂ 18ನೇ ಆವೃತ್ತಿಯ ಪೂರ್ವ ಏಷ್ಯಾ ಶೃಂಗಸಭೆಯ ಜರುಗಿದ್ದು ಈ ಸಭೆಯಲ್ಲಿ ಏನಾಗೈತಪ್ಪ ಅಂತಂದ್ರ ನೋಡ್ರಿ, ಭಾರತ G20 ಒಕ್ಕೂಟದ ಅಧ್ಯಕ್ಷತೆ ಹೌದಾ, ಜಗತ್ತಿನ
ಚಂದ್ರಯಾನ 3ರ ಯಶಸ್ವಿಗೆ ಪಾತ್ರರಾದಂತಹ ಪ್ರಧಾನಿ ಮೋದಿ ಅವರನ್ನ ಅಭಿನಂದನೆ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರದ ಮುಖ್ಯಸ್ಥರು ನೋಡ್ರಿ, ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರದ ಮುಖ್ಯಸ್ಥರು ಏನ್ ಮಾಡ್ತಾರೆ ಅಂದ್ರೆ ಚಂದ್ರಯಾನ 3 ಏನೈತಿ ಯಶಸ್ ಆಗ್ಯದ. ಅದೇ ರೀತಿ ಏನಪ್ಪಾ ಅಂದ್ರೆ ಭಾರತದ G20 ಒಕ್ಕೂಟದ ಅಧ್ಯಕ್ಷನ ವಹಿಸಿರಲ್ಲ, ಇದನ್ನ ಹೇಳಿ ಕಂಗ್ರಾಚುಲೇಷನ್ ತಿಳಿಸ್ತಾರೆ, ನಮಗೆ ಅಭಿನಂದನೆ ಸಲ್ಲಿಸ್ತಾರೆ ಪ್ರಧಾನಿ ಮೋದಿ ಅವರಿಗೆ. ಇದಿಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ ಏನದ ಆಸಿಯಾನ್ ಏಷ್ಯನ್ ನೋಡ್ರಿ, ಆಸಿಯಾನ್ ಬಗ್ಗೆ ಮಾಹಿತಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಸ್ಥಾಪನೆ 1967 ಆಗಸ್ಟ್ 8ರಾಗ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಮೊದಲ ಬಾರಿ ಸ್ಥಾಪನೆ ಆಕೈತಿ. ಥೈಲ್ಯಾಂಡ್ನ ಏನಪ್ಪಾ ಅಂದ್ರೆ ಬ್ಯಾಂಕಾಕ್ದಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಆಕತಿ. ಹಿಂಗೂ ಕೇಳ್ತಾನೋ. ಇದರ ಧ್ಯೇಯ ವಾಕ್ಯ ಒನ್ ವಿಷನ್ ಒನ್ ಐಡೆಂಟಿಟಿ ಒನ್ ಕಮ್ಯುನಿಟಿ. ಇದು ಒಂದು ಇದರ ಧ್ಯೇಯ ವಾಕ್ಯ ಆಗ್ಯದ. ಅದೇ ರೀತಿ ಸಚಿವಾಲಯ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಐತ್ರಿ. ಸಚಿವಾಲಯ ಇಂಡೋನೇಷ್ಯಾದ ಜಕಾರ್ತಲ್ಲದ 2023 ಅಕ್ಟೋಬರ್ನಲ್ಲಿ ಆಸಿಯಾನ್ ಒಕ್ಕೂಟದ 10ನೇ ರಾಷ್ಟ್ರವಾಗಿ ಇಂಪಾರ್ಟೆಂಟ್ ರೀ. 2023 ಅಕ್ಟೋಬರ್ನಲ್ಲಿ ಆಸಿಯಾನ್ ರಾಷ್ಟ್ರದ 10 ರಾಷ್ಟ್ರಗಳಿದ್ದವು. 10 ರಾಷ್ಟ್ರಗಳಿದ್ದವು. ಈಸ್ಟ್ ತೈಮೂರ್ ದೇಶವು ಅಧಿಕೃತವಾಗಿ ಏನಪ್ಪಾ ಅಂತಂದ್ರೆ ಅಧಿಕೃತವಾಗಿ ಸೇರ್ಪಡೆಯಾದಂತಹ ನಂತರ ಒಟ್ಟು ರಾಷ್ಟ್ರಗಳ ಸಂಖ್ಯೆ 11ಕ್ಕೂ ಏರಲಿದೆ. ಹೌದಾ, 11 ಕೈತಿ. ಈಸ್ಟ್ ತೈಮೂರ್ ಏನಾರ ಜಾಯಿಂಟ್ ಅಂತಂದ್ರೆ 11 ಆಗ್ತಾವ ಅಂತ ಗೊತ್ತಿರಲಿ. ಮತ್ತೆ ವೀಕ್ಷಕ ರಾಷ್ಟ್ರಗಳು ಯಾರ್ದಾವು? ಈಸ್ಟ್ ತೈಮೂರ್ ಮತ್ತು ಪಪುವಾ ನ್ಯೂ ಗಿನಿಯಾ ರೀ. ಇವೆರಡು ಏನಪ್ಪಾ ಅಂತಂದ್ರೆ ವೀಕ್ಷಕ ರಾಷ್ಟ್ರಗಳಾಗಿದಾವ್ರಿ ನಮ್ಮ ಈ ಆಸಿಯಾನ್ ರಾಷ್ಟ್ರಕ್ಕೆ. ನೆಕ್ಸ್ಟ್ ನೋಡ್ರಿ ಏನದ ಅಂತಂದ್ರೆ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಝಿನ್ ವಿಶ್ವದ ಟಾಪ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಒಂದನ್ನು ಪ್ರಕಟಿಸಿದ್ದು. ಇದರಲ್ಲಿ ಅಗ್ರಸ್ಥಾನ ಯಾವ ವಿಶ್ವವಿದ್ಯಾಲಯ ಇದೆ? ಹೌದಲ್ರಿ, ಹಿಂಗೊಂದ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಝಿನ್ ಅವರು ವಿಶ್ವದ ಟಾಪ್ ವಿಶ್ವವಿದ್ಯಾಲಯ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದ್ರೊಳಗ ಟಾಪ್ 1ದಾಗ ಯಾವ ಒಂದು ವಿಶ್ವವಿದ್ಯಾಲಯ ಐತೆ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಯಾವ್ದದ ನೋಡ್ರಿ, ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಝಿನ್ ವರದಿಯ ಪ್ರಕಾರ ದೇಶದ ನಂಬರ್ 1 ವಿಶ್ವವಿದ್ಯಾಲಯ ಯಾವಪ್ಪ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಯಾವ್ದಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬುದು ಈ ಟಾಪ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದದ. ಇದ್ರ ಬಗ್ಗೆ ಡೀಪ್ ಆಗಿ ನೋಡ್ಬೇಕಾದ್ರೆ ಲಂಡನ್ ಮೂಲದ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಝಿನ್ ದವರು ಈ ವಿಶ್ವದ ಟಾಪ್ ವಿಶ್ವವಿದ್ಯಾಲಯ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಈ ವರದಿಯಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರದವರು ಏನಪ್ಪಾ ಅಂದ್ರೆ 250 ರ್ಯಾಂಕ್ ಪಡೆದು ಮೊದಲನೇ ಸ್ಥಾನವನ್ನು ಪಡೆದಾರ. ಅದೇ ರೀತಿ 2ನೇ ಸ್ಥಾನವನ್ನು ಯಾರು ಪಡೆದಾರಪ್ಪ ಅಂತಂದ್ರೆ ಅಣ್ಣಾ ವಿಶ್ವವಿದ್ಯಾಲಯ. ನೋಡ್ರಿ, 2ನೇ ಸ್ಥಾನ ಅಣ್ಣಾ ವಿಶ್ವವಿದ್ಯಾಲಯದ್ದು, 3ನೇ ಸ್ಥಾನ ಜಾಮಿಯಾ ಮಿಲಿಯಾ ಇಸ್ಲಾಮಿ ವಿಶ್ವವಿದ್ಯಾಲಯ ಪಡೆದಾರ. 4ನೇ ಸ್ಥಾನವನ್ನು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಪಡೆದುಕೊಂಡದ. ಮತ್ತೆ ಮುಂದುವರೆದು ನೋಡ್ರೆ ಏನಕ್ಕೈತೆ ಅಂದ್ರೆ ವಿಶ್ವದ ಅತ್ಯುತ್ತಮವಾದಂತಹ ವಿಶ್ವವಿದ್ಯಾಲಯ ಬ್ರಿಟನ್ನಲ್ಲಿರ್ತಕ್ಕಂಥ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ಅತ್ಯುತ್ತಮವಾದಂತಹ ವಿಶ್ವವಿದ್ಯಾಲಯ ಆಗ್ಯದ. ಹೌದಲ್ಲ. 2ನೇ ಸ್ಥಾನದಲ್ಲಿ ಮೆಸಾಚ್ಯೂಸೆಟ್ಸ್ ನೋಡ್ರಿ, 2ನೇ ಸ್ಥಾನದಲ್ಲಿ ಮೆಸಾಚ್ಯೂಸೆಟ್ ಇನ್ಸ್ಟಿಟ್ಯೂಟ್ ಅದ. ಸೊ ನೆಕ್ಸ್ಟ್ ನೋಡ್ರಿ, ಭಾರತೀಯ ವಿಜ್ಞಾನ ಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಗಬೇಕು. ಇದ್ರ ಬಗ್ಗೆ ಹಂಗಾರೆ ಅದ ಫಸ್ಟ್ ಬಂದೈತಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದೈತಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕ್ರಿ. ಹಿಂಗೂ ಕೇಳ್ತಾನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬಗ್ಗೆ ಮಾಹಿತಿ ಹೇಳಿ. 1909ರಲ್ಲಿ ಬೆಂಗಳೂರಿನಲ್ಲಿ IISA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಪ್ಪಾ ಅಂತಂದ್ರೆ ಜೇಮ್ಸ್ ಟಾಟಾ ನೋಡ್ರಿ, ಜೇಮ್ಸ್ ಟಾಟಾ ಭಾರತೀಯ ಕೈಗಾರಿಕಾ ಪಿತಾಮಹ ರೀ. ನೋಡ್ರಿ, ಕೈಗಾರಿಕಾ ಪಿತಾಮಹ ಆದಂತಹ ಜೇಮ್ಸ್ ಟಾಟಾ ಅವರು ಮತ್ತು ಅಂದಿನ ಮೈಸೂರು ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜರ ಒಡೆತನದಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಸ್ಥಾಪನೆ ಆಗ್ತದೆ. 1909ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆ ಆಗ್ತೈತ್ರಿ. ಓಕೆ ರೀ. ರೋಬೋಟಿಕ್ಸ್ ತಂತ್ರಜ್ಞಾನ ಪಾರ್ಕ್, ಮೆದುಳು ಸಂಶೋಧನಾ ಕೇಂದ್ರ ಇಲ್ಲಿ ಅದಾವ. ಭಾರತದ ಕೃಷಿಯ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನ ಪಾರ್ಕ್ ಮತ್ತು ಮೆದುಳು ಸಂಶೋಧನಾ ಕೇಂದ್ರವು ಕೂಡ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದಲ್ಲಿ ಇದಾವ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಏನೇನದಾವ ನೋಡ್ರಿ ಅದ್ರೊಳಗೆ. ಅವಾಗಿನ ಕಾಲದಾಗ ಅಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಅದನ್ನ ಹುಟ್ಟಿ ಹಾಕಿದ್ದಾರೆ ಯಾರು? ನಾಲ್ವಡಿ ಕೃಷ್ಣರಾಜ ಜೋಡಿ ಅವರು. ಒಂದಲ್ಲ ಎರಡಲ್ಲ ಇಂಥವು ಭಾಳ ಮಾಡಿದ್ದಾರೆ ಕೆಲಸ ಅವರು, ನಾಲ್ವಡಿ ಕೃಷ್ಣರಾಜ ಜೋಡಿ ಅವರು. 33ನೇ ಕ್ವಶನ್ ಹೆಂಗದ ಅಂತಂದ್ರೆ ಅಡಾಪ್ಟ್ ಎ ಹೆರಿಟೇಜ್ 2.0 ಎಂಬ ಆ್ಯಪ್ ಅನ್ನು, ಇದೊಂದು ಆ್ಯಪ್ ರೀ. ಇದೇನಂತಂದ್ರೆ ಅಡಾಪ್ಟ್ ಎ ಹೆರಿಟೇಜ್ 2.0 ಎಂಬ ಆ್ಯಪ್ ಅನ್ನು ಯಾವ ಇಲಾಖೆ ಬಿಡುಗಡೆ ಮಾಡೈತಿ? ಇದೊಂದು ಆ್ಯಪ್, ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಅನ್ನು ಬಿಡುಗಡೆ ಮಾಡೈತಿ. ಯಾವ ಇಲಾಖೆ ಬಿಡುಗಡೆ ಮಾಡೈತಿ ಅಂತ ಕೇಳಿ ಕ್ವಶನ್. ASI ವತಿಯಿಂದ ಸ್ಮಾರಕ ರಕ್ಷಣೆಗಾಗಿ ಅಡಾಪ್ಟ್ ಎ ಹೆರಿಟೇಜ್ ಎಂಬ 2.0 ಆ್ಯಪ್ ಅನ್ನು ಬಿಡುಗಡೆ ಮಾಡಿದವರು. ಇದರ ವಿಶೇಷತೆ ಏನೈತೆ ಅಂದ್ರೆ ಇಲ್ಲಿ ನೋಡ್ರಿ, ಸ್ಮಾರಕಗಳ ರಕ್ಷಣೆಗಾಗಿ ಕಾರ್ಪೊರೇಟ್ಗಳ ಭಾಗಿದಾರರ ಸಹಭಾಗಿತ್ವದೊಂದಿಗೆ ಪಡೆಯುವ ಉದ್ದೇಶದಿಂದ ಭಾರತೀಯ ಪುರಾತತ್ವ ಇಲಾಖೆ ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೋಡ್ರಿ, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 2023 ಸೆಪ್ಟೆಂಬರ್ 4ರಂದು ಅಡಾಪ್ಟ್ ಎ
ಈ ಹೆರಿಟೇಜ್ ಎಂಬ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಪನ್ನು ಬಿಡುಗಡೆ ಮಾಡಿದ ನಂತರ ಐತಿಹಾಸಿಕ ಸ್ಮಾರಕಗಳ ವಿವರಗಳು ತಿಳಿಸ್ತದೆ. ಇದೇನು ಐತಿಹಾಸಿಕ ಸ್ಮಾರಕ ಐತಿಲ್ಲ, ಇದರ ವಿವರಗಳನ್ನ ಇದರ ಕ್ರೋಢೀಕರಣ ಮಾಡಿ ಏನಪ್ಪಾ ಅಂದ್ರೆ ತಿಳಿಸ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಏನಂತಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಐತಲ್ಲ, ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ನೋಡ್ರಿ. ಸ್ಥಾಪನೆಯಾಗಿದ್ದು 1861ರಲ್ಲಿ. ಸ್ಥಾಪಕರು ಮತ್ತು ಮೊದಲ ಮಹಾನಿರ್ದೇಶಕರು ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಕಮ್ಮಿಂಗ್ಹ್ಯಾಮ್ ಅವರು ಇದರ ಮೊದಲ ನಿರ್ದೇಶಕರಾಗಿದ್ದಾರೆ. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಓಕೆ, ಸಚಿವಾಲಯ ಇರುವುದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಂಡು ಬರ್ತದೆ. ಇದು ಅದರ ಅಡಿಯಲ್ಲಿ ಕೆಲಸ ಮಾಡ್ತೈತಿ. ಪ್ರಸ್ತುತ ಇರ್ತಕ್ಕಂತಹ ನಿರ್ದೇಶಕರು ಕಿಶೋರದಾರ್, ಮಹಾನಿರ್ದೇಶಕರು ಕಿಶೋರದಾರ. ದೇಶದ ಸಾಂಸ್ಕೃತಿಕ ಐತಿಹಾಸಿಕ ಸ್ಮಾರಕ ರಕ್ಷಣೆ ಮಾಡೋದು ಈ ಪುರಾತತ್ವ ಸಂಶೋಧನೆ ಬಹಳ ಜವಾಬ್ದಾರಿಯಾಗಿರ್ತದೆ ಅಂತ ಹೇಳ್ತಾ, ನೆಕ್ಸ್ಟ್ ಭಾರತದ ಮೊದಲ ಮ್ಯೂಸಿಯಂ ಯಾವ್ದೈತ್ರಿ, ಇದ್ರ ರಿಲೇಟೆಡ್ ಬಂದೈತೆ ಹೇಳ್ಬಿಡು. ಭಾರತದ ಮೊದಲ ಮ್ಯೂಸಿಯಂ ಐತ್ರಿ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ, ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ರೀ. ಇದರ ಸಂಸ್ಥೆಯಿಂದ 1814ರಲ್ಲಿ ಕೋಲ್ಕತ್ತಾದಲ್ಲಿ ಇಂಪೀರಿಯಲ್ ಮ್ಯೂಸಿಯಂ ಆಫ್ ಕೋಲ್ಕತ್ತಾನ ಸ್ಥಾಪನೆ ಮಾಡ್ತಾರೆ. ಇದು ಎಂಬ ಹೆಸರು ಪಡಿತೈತೆ. ಅದು ಆ ರೀತಿ ಏನಂತ ಹೆಸರು ಪಡಿತೈತಿ, ಇಂಪೀರಿಯಲ್ ಮ್ಯೂಸಿಯಂ ಆಫ್ ಕೋಲ್ಕತ್ತಾ ಎಂಬ ಹೆಸರಿನಲ್ಲಿ ಇದು ದೇಶದ ಮೊದಲ ಮ್ಯೂಸಿಯಂ ಸ್ಥಾಪನೆಗೊಂಡಿತ್ತು. ಇದು ದೇಶದ ಮೊದಲ ಮ್ಯೂಸಿಯಂ ಆಗಿರ್ತದೆ. ಇದನ್ನು ಇಂಡಿಯನ್ ಮ್ಯೂಸಿಯಂ ಅಂತಲೂ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಇಂಡಿಯನ್ ಮ್ಯೂಸಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಮುಂದೆ ಹೋದ್ರೆ ಇದು ಜಗತ್ತಿನ 9ನೇ ಹಳೆಯ ಮ್ಯೂಸಿಯಂ ಆಗಿದ್ದು ಭಾರತದ ಅತಿ ದೊಡ್ಡ ಮತ್ತು ಅತಿ ಹಳೆಯ ಮ್ಯೂಸಿಯಂ ಆಗೈತಿ. ದೇಶದ 9ನೇ ಮ್ಯೂಸಿಯಂ ಆದ್ರೆ ಭಾರತದ ಅತಿ ಹಳೆಯದು ಮತ್ತು ಅತಿ ದೊಡ್ಡದ ಮ್ಯೂಸಿಯಂ ಆಗೈತಿ. ಯಾವುದು ಅಂದ್ರೆ ಕಲ್ಕತ್ತಾ ಮ್ಯೂಸಿಯಂ ರೀ, ಹೌದಲ್ಲ. ನೆಕ್ಸ್ಟ್ ನೋಡೋಣ, ಸಂಪೂರ್ಣವಾಗಿ ಶಿವಮಂದಿರ ರೀತಿಯಲ್ಲಿ ಕಾಣುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವನ್ನು ಇತ್ತೀಚೆಗೆ ಯಾವ ರಾಜ್ಯ ಶಂಕುಸ್ಥಾಪನೆ ಮಾಡಿದೆ? ಇದು ಹೆಂಗೆ ಕಾಣಿಸ್ತದೆ ಅಂದ್ರೆ ಶಿವಮಂದಿರ ರೀತಿ ಕಾಣ್ತೈತೆ ಅಂತೇಳಿ. ಸಂಪೂರ್ಣವಾಗಿ ಶಿವದ ಮಂದಿರ ಅಂದ್ರೆ ಶಿವನ ಮಂದಿರದಲ್ಲಿ ಇರ್ತಕ್ಕಂತಹ ಈ ಸ್ಟೇಡಿಯಂ ಒಂದು ರಾಜ್ಯ ಏನ್ ಮಾಡೈತಿ, ಅನಾವರಣ ಮಾಡೈತಿ. ಅದು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಅಂದ್ರೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ. ನೋಡ್ರಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನೂತನವಾದಂತಹ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅನ್ನ ಬಿಡುಗಡೆ ಮಾಡಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ವಿ. ಇಲ್ಲಿ ನೋಡ್ರಿ, ಉತ್ತರ ಪ್ರದೇಶದ ವಾರಣಾಸಿ ಬಳಿ ಇರತಕ್ಕಂತಹ ರಜತ್ ಲಾಭದಲ್ಲಿ ವಿನೂತನವಾದಂತಹ ಒಂದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅನ್ನ ಸ್ಥಾಪನೆ ಮಾಡಿದ್ವಿ. ಇದು ಸಂಪೂರ್ಣವಾಗಿ ಏನಾಗಿದೆ, ಶಿವಮಂದಿರ ರೀತಿಯಲ್ಲಿ ಕಾಣ್ತದ. ಸಂಪೂರ್ಣವಾಗಿ ಶಿವಮಂದಿರದಲ್ಲಿ ಕಾಣ್ತದೆ. ಇಲ್ಲಿ ನೋಡ್ರಿ, ವಾರಣಾಸಿಯ ಕ್ರೀಡಾಂಗಣವು ಸಂಪೂರ್ಣವಾಗಿ ಶಿವಮಂದಿರ ರೀತಿಯಲ್ಲಿ ಕಾಣುವಂತೆ ನಿರ್ಮಿಸಲಾಗುತ್ತಿದ್ದು, ಇದು ಲೈಟ್ಗಳು ನೋಡ್ರಿ, ಫ್ಲಡ್ ಲೈಟ್ಗಳು ತ್ರಿಶೂಲ ಆಕಾರದಲ್ಲಿದ್ದು ಪ್ಲೇವಿನಿಯನ್ ಹಾಗೂ ಗಣ್ಯರು ಕೂಡುವ ಸ್ಥಳ, ಡಂಗೂರಗಳ ರೀತಿಯಿಂದ ಇದು ಸಂಪೂರ್ಣ ಒಂದು ರೀತಿ ಶಿವನ ಮಂದಿರದಿಂದ ಕೂಡಿದಂತಹ ಸ್ಟೇಡಿಯಂ ಅಂತ ಅನ್ಕೊಂಡ್ಬಿಡೋಣ ನಾವು. ಎಲ್ಲೈತಿ ಅಂದ್ರೆ ಉತ್ತರ ಪ್ರದೇಶದ ಈ ಒಂದು ವಾರಣಾಸಿಯ ಗ್ರಾಮದಲ್ಲಿ ಐತಿ. ಇಷ್ಟು ಗೊತ್ತಿದ್ರೆ ಸಾಕು ನಮಗೆ, ಹೌದಲ್ಲ. ನೆಕ್ಸ್ಟ್ ನೋಡೋಣ, ಸ್ಟೇಡಿಯಂ ಅನ್ನಂತ ನೆನಪಾದ. ಈ ಸ್ಟೇಡಿಯಂ ಬಗ್ಗೆ ಅಷ್ಟು ನೋಡಿ ಬಿಡೋಣ, ಯಾವ ದೊಡ್ಡದೈತಿ ಯಾವ ಸ್ಥಾನ ಐತಿ. ನೋಡ್ರಿ, ಭಾರತದ ಅತಿ ದೊಡ್ಡ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ರೀ, ಹೌದಾ. ನರೇಂದ್ರ ಮೋದಿ ಸ್ಟೇಡಿಯಂ 1,36,000 ವೀಕ್ಷಕರ ಸಾಮರ್ಥ್ಯನ ಹೊಂದೈತಿ. 1,30,000 ಮಂದಿ ಒಮ್ಮೆ ಕೂತ್ ನೋಡ್ತಾರಲ್ಲಿ, ಹೌದಾ. ಈಡನ್ ಗಾರ್ಡನ್ ನೋಡ್ರಿ, ಈಡನ್ ಗಾರ್ಡನ್ ಸ್ಟೇಡಿಯಂ ಇರೋದು ಕಲ್ಕತ್ತಾದಲ್ಲಿ ಕಂಡು ಬರ್ತೈತಿ. ಈಗ ಹೇಳಿದ್ನಿ ಅದನ್ನ, ಹಳಿದೆ. ಅದು ಕಲ್ಕತ್ತಾ 2ನೇ ದೊಡ್ಡ ಸ್ಟೇಡಿಯಂ ರೀ. 68,000 ವೀಕ್ಷಕರು ಬಂದು ಕೂತ್ ನೋಡ್ತಾರೆ. ಅಂದ್ರೆ 8 ಮಂದಿ ಕೂತ್ ನೋಡ್ತಾರೆ ಅನ್ನೋ ವಿಷಯ ಅಲ್ಲ, ಆದ್ರೆ ಎಲ್ಲಿ ಯಾವ್ದು ದೊಡ್ಡದೈತೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂ ರೀ. ಶಾಹಿದ್ ವೀರ್ ನಾರಾಯಣ್ ರಾಯ್ಪುರದಾಗ, ಛತ್ತೀಸ್ಗಢದ ರಾಯ್ಪುರದಾಗ 65,000 ಕುಂತು ನೋಡ್ತಾರೋ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಸ್ಟೇಡಿಯಂ ಜಗತ್ತಿನ 2ನೇ ಅತಿ ದೊಡ್ಡ ಕ್ರೀಡಾಂಗಣವಾಗಿದ್ದು, ಇದು ಏನಪ್ಪಾ ಅಂತಂದ್ರೆ 13ನೇ ಆವೃತ್ತಿಯ ICC ಪುರುಷ ಕ್ರಿಕೆಟ್ ಅಲ್ಲಿ ನಡೆದದ. ಇದು ಗೊತ್ತಿರಲಿ ನಿಮ್ಗೆ. ಅದೇ ರೀತಿ ನೋಡ್ರಿ, ಮುಂದೆ ಬಂದ ಕೇಸಿಂದ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಿದರು. ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರ ವಾರಣಾಸಿ ಆಗಿರ್ತದ. ಇದ್ರ ಬಗ್ಗೆ ಮಾತಾಡ್ತೀವಿ ನಾವು. ಸ್ಪರ್ಧಿಸಿದವ್ರು ಎಲ್ಲಿ, ವಾರಣಾಸಿ ಅಥವಾ ಬನಾರಸ್ ಅಥವಾ ಕಾಶಿಪುರ ದಡದಲ್ಲಿ ಗಂಗಾ ನದಿ ಐತಿ. ನರೇಂದ್ರ ಮೋದಿ ಅವರು ವಾರಣಾಸಿಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಯಾಕೆ ಬಂತಂದ್ರೆ ಇಲ್ಲಿ ನರೇಂದ್ರ ಮೋದಿ ಕ್ರೀಡಾಂಗಣ ಐತ್ಲಿ, ಅದ್ರ ಸಭೆಗೆ ಅದ್ರ ರಿಲೇಟೆಡ್ ಹೇಳ್ತಾರೆ ಇಲ್ಲಿ. ಅದೇ ರೀತಿ ವಾರಣಾಸಿ ಅಥವಾ ಬನಾರಸ ಅಥವಾ ಕಾಶಿಯು ಗಂಗಾ ನದಿಯ ದಂಡಿ ಮೇಲೆ ಅದಾವು, ದಡದಲ್ಲಿದಾವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನಪ್ಪಾ ಅಂತಂದ್ರೆ ಹೊಂದೈತಿ. ಯಾವ್ದು ಹೊಂದೈತಿ ಅಂದ್ರೆ ವಾರಣಾಸಿ ಹೊಂದೈತಿ. ನೆಕ್ಸ್ಟ್, ಡೆನ್ಮಾರ್ಕ್ನ ತಂತ್ರಜ್ಞಾನದಿಂದ ಭಾರತದ ಮೊದಲ ವಾಟರ್ ಸ್ಮಾರ್ಟ್ ನೋಡ್ರಿ, ಯಾವ್ದಂದ್ರೆ ಡೆನ್ಮಾರ್ಕ್ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಭಾರತದ ಮೊದಲ ವಾಟರ್ ಸ್ಮಾರ್ಟ್ ಸಿಟಿಯನ್ನಾಗಿ ವಾರಣಾಸಿಯನ್ನು ಅಭಿವೃದ್ಧಿಪಡಿಸಲು ಏನು ಮಾಡ್ಯಾರಪ್ಪ ಅಂದ್ರೆ ನಿರ್ಧಾರ ಮಾಡಿದ್ದಾರೆ, ಹೌದಲ್ಲ. ನೋಡ್ರಿ, ವಾರಣಾಸಿ ಬಗ್ಗೆ ಬರ್ತಂದ್ರೆ ಹಿಂಗೆ ಇವೆಲ್ಲ ಬರ್ತೈತಿ. ಉತ್ತರ ಪ್ರದೇಶ ವಾರಣಾಸಿ ಒಂದು ಹೇಳ್ಕೊಡಿಗೆ, ಈ ವಾರಣಾಸಿ ಬಗ್ಗೆ ಇವನ್ನೆಲ್ಲ ಹೇಳ್ಬೇಕಾಯ್ತು. ಆದ್ರೆ ಇಷ್ಟು ಏನಪ್ಪ ಅಂತಂದ್ರೆ ಸಾಲಂಗಿಲ್ಲ, ಇನ್ನೂ ಭಾಳ ವಾರಣಾಸಿ ಬಗ್ಗೆ ಹೇಳ್ಕೊತ ಕುಂತ್ರೆ. ಆದರೆ ಈಗ ಇಷ್ಟು ಸಾಕು, ಮತ್ತೆ ಜಿಕೆ ಹೋಗ್ಬಾರ್ದು. ಅದೆಲ್ಲ ಕರೆಂಟ್ ಬೆಳೆಸ್ಬಿಟ್ಟು ಜಿಕೆ ಹೇಳ್ಕೊತ ಕೂತ್ರೆ ನೀವು ಯಾರು ನೋಡಂಗಿಲ್ಲ. ನೋಡ್ರಿ, ಟೈಮ್ ಕಮ್ಮಿ ಐತಿ, ಬಡ ನೋಡ್ಬೇಕು. ಮತ್ತೆ ಕಡೆ ಭಾರತೀಯ ಕರಾವಳಿಯ ಪಡೆಯ ಅತಿ ದೊಡ್ಡ ಗಸ್ತು ಮತ್ತು ಕಾರ್ಯಾಚರಣೆಯ ಯಾವ ನೌಕೆ
ಯಾವ ನೌಕೆ ಕಾರವಾರದ ವಾಣಿಜ್ಯ ಬಂದರಿಗೆ ಆಗಮಿಸಿದೆ? ಯಾವ ನೌಕೆ ಕಾರವಾರದ ಒಂದು ವಾಣಿಜ್ಯ ಬಂದರಿಗೆ ಬಂದೈತಿ? ಯಾವ ನೌಕೆ ಬಂದೈತಿ ಅಂತ ನೋಡೋಣ. ಭಾರತೀಯ ಕರಾವಳಿ ಪಡೆಯ ಅತಿ ದೊಡ್ಡ ಗಸ್ತು ಮತ್ತು ಕಾರ್ಯಾಚರಣೆ ನೌಕೆಗಳಲ್ಲಿ ಒಂದಾದಂತಹ ಐ ಸಿ ಜಿ ಸಾಮ್ರಾಟ್. ನೋಡ್ರಿ, ಸಾಮ್ರಾಟ್ ಹೆಸರು ಹೆಂಗೈತಿ ನೋಡ್ರಿ, ಹೆಸರದಾಗ ಒಂದು ಕಡಕ್ ಐತಿ ಸಾಮ್ರಾಟ್ ರೀ. ಏನಪ್ಪಾ ಅಂದ್ರೆ ಕಾರವಾರದ ವಾಣಿಜ್ಯ ಬಂದರಿಗೆ ಆಗಮಿಸಿತಿ. ಕಾರವಾರಕ್ಕೆ ಬಂದು ಇಳಿದಿರಿ, ಅದು ಕಾರವಾರದ ವಾಣಿಜ್ಯ ಬಂದರಿಗೆ ಬಂದೈತಿ. ಇದು ಏನು ಕೆಲಸ ಮಾಡ್ತಪ್ಪ ಅಂದ್ರೆ ಇಲ್ಲಿ HAL ನೋಡ್ರಿ, HAL ಹೆಲಿಕಾಪ್ಟರ್ಗಳನ್ನು ಇದರ ಮೇಲೆ ಇಳಿಸಬಹುದಾದಂಥ ಸಾಮರ್ಥ್ಯವನ್ನು ಹೊಂದದ. ಇದು HAL ಹೆಲಿಕಾಪ್ಟರ್ ಇದ್ರ ಮ್ಯಾಗ ಇಳಿಬೋದ್ರಿ, ಈ ಸಾಮ್ರಾಟದ ಮ್ಯಾಗ. ಇದೇನು ಹೇಳ್ತಿಲ್ಲ, ಈ ICG ಸಾಮ್ರಾಟ್ ಐತಲ್ಲ ಇದ್ರ ಮೇಲೆ ಇದು ಇಳಿಬೋದ್ರಿ. ಹಂಗಾರ ಎಷ್ಟು ದೊಡ್ಡದಿರ್ಬೋದು ಅದ, ಏನು ಕತಿ ಮುಂದೆ ನೋಡ್ರಿ. ಹಂಗ ಕಾರವಾರ ಬಂದರ ಬಗ್ಗೆ, ಕಾರವಾರ ಬಗ್ಗೆ ಸಾಗರಮಾಲಾ ಯೋಜನೆ ರೀ. ಸಾಗರಮಾಲಾ ಯೋಜನೆ ಬಂದರುಗಳ ಆಧುನೀಕರಣಗೊಳಿಸಲು ಇದರಡಿ ಅಭಿವೃದ್ಧಿ ಹೊಂದಿದಂತಹ ಬಂದರು ಯಾವುದಂದ್ರೆ ಕಾರವಾರ ಬಂದರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಸಣ್ಣ ಬಂದರುಗಳ ಪೈಕಿ ಇದು ಏಕೈಕ ಎಲ್ಲ ಹವಾಮಾನ ನೈಸರ್ಗಿಕ ಬಂದರು ಆಗಿದೆ. ಋತುಮಾನಿಕವಾಗಿ ಎಲ್ಲ ಹವಾಮಾನಗಳ ನೈಸರ್ಗಿಕ ಬಂದರು ಇದಾಗಿದೆ. ಕಾರವಾರದಲ್ಲಿ ಸೀ ಬರ್ಡ್ ನೋಡ್ರಿ, ಎಲ್ಲ ಎಕ್ಸಾಮ್ದಾಗ ಕೇಳ್ತಾನೆ. ಕಾರವಾರದಲ್ಲಿ ಸೀ ಬರ್ಡ್ ನೌಕಾನೆಲೆ ಇದೆ. ಇದನ್ನು INS ಕದಂಬ ಅಥವಾ ಪ್ರಾಜೆಕ್ಟ್ ಸೀ ಬರ್ಡ್ ನೋಡ್ರಿ, ಪ್ರಾಜೆಕ್ಟ್ ಸೀ ಬರ್ಡ್ ಎಂದು ಕರೆಯುತ್ತೇವೆ. ನೌಕಾಪಡೆಯ ಯುದ್ಧ ವಿಮಾನವಾದಂತಹ ನೌಕೆಯಾದಂತಹ INS ವಿಕ್ರಮಾದಿತ್ಯವು ಕಾರವಾರದಲ್ಲಿದೆ. INS ವಿಕ್ರಮಾದಿತ್ಯ ಕಾರವಾರದಾಗ ಐತ್ರಿ, ಇಲ್ಲಿ ಹೌದಲ್ಲ. INS ಕದಂಬವು ಭಾರತದ ಮೂರನೇ ಅತಿ ದೊಡ್ಡ ನೌಕಾ ಆದಂತಹ INS ಕದಂಬವ ನೆಲೆಯಾಗ್ಯದ. ಸಾಕಲ್ಲ, ಎಷ್ಟ ಸಾಕ್ರಿ INS ಬಗ್ಗೆ ಅಂದ್ರೆ ಕದಂಬ ಮತ್ತು ವಾಪಸ್ ಕಾಯಿ ನದಿ, ಕಾರವಾರ ಅದನ್ನೆಲ್ಲ ಹೇಳ್ಕೊತ ಹಂಗಿಲ್ಲ. ಡೈರೆಕ್ಟ್ ಆನ್ಸರ್, ಡೈರೆಕ್ಟ್ ಸೀದಾ ಕ್ವಶನ್, ಸೀದಾ ಆನ್ಸರ್. ಡೆನಿಯಲ್ ಚಂಡಮಾರುತದಿಂದ ಯಾವ ರಾಷ್ಟ್ರ ಅತಿ ಹೆಚ್ಚು ಹಾನಿಗೆ ಒಳಗಾಗಿದೆ? ಡೆನಿಯಲ್ ಅನ್ನೋ ಒಂದು ಚಂಡಮಾರುತ ಬೀಸೈತಿ. ಈ ಡೆನಿಯಲ್ ಚಂಡಮಾರುತ ಅತಿ ಹೆಚ್ಚು ಯಾವ ಒಂದು ರಾಷ್ಟ್ರವನ್ನ ಹಾನಿಯನ್ನು ಮಾಡಿತ್ತು ಅಂತ ಕೇಳಿನ ಇಲ್ಲಿ. ಡೆನಿಯಲ್ ಚಂಡಮಾರುತದಿಂದ ಲಿಬಿಯಾದಲ್ಲಿ ಪ್ರವಾಹ. ಲಿಬಿಯಾದಲ್ಲಿ ಪ್ರವಾಹ. ಹಂಗಾರೆ ಎದ್ರ ಸಲುವಾಗಿ ಬಂದದ? ಮೆಡಿಟೇರಿಯನ್ ಸಮುದ್ರದಲ್ಲಿ ಡೆನಿಯಲ್ ಚಂಡಮಾರುತ ಉಂಟಾಗಿ ಪರಿಣಾಮವಾಗಿ ಉತ್ತರ ಆಫ್ರಿಕಾದ ರಾಷ್ಟ್ರವಾದಂತಹ ಲಿಬಿಯಾದ ಡೆರ್ನಾ ನದಿಯು ಅಣೆಕಟ್ಟುಗಳು ಒಡೆದು ಭೀಕರವಾದಂತಹ ಪ್ರಭಾವ ಉಂಟಾಗಿ ಡೆರ್ನಾ ನಗರವೇ ಕೊಚ್ಚಿ ಹೋಗಿದೆ. ನೋಡ್ರಿ, ಒಂದು ಡೆರ್ನಾ ನಗರವು ಕೊಚ್ಚಿ ಹೋಗೈತಿ. ಲಿಬಿಯಾದಲ್ಲಿ ಪ್ರಭಾವ ಉಂಟಾಗಿ ಅದು ಎಲ್ಲೈತಿ ಅಂದ್ರೆ ಉತ್ತರ ಅಮೆರಿಕಾದ ನಗರಗಳಾಗಿದ್ದಾವೆ. ಉತ್ತರ ಅಮೆರಿಕದ ರಾಷ್ಟ್ರದಲ್ಲಿ ಇದಾರ್ರಿ. ಇಷ್ಟು ಸಾಕು, ಭಾಳ ಮಂದಿ ಸತ್ತಾರಲ್ಲಿ. ಭಾಳ ಮಂದಿ ಏನಪ್ಪಾ ಅಂದ್ರೆ ಸತ್ತು ಹೋಗಿದಾರೆ ನೋಡ್ರಿ. 702 ಮಂದಿಗಳು ನಾಪತ್ತೆಯಾಗಿದ್ದರು. ಲಿಬಿಯಾ ದೇಶ ಕೊಚ್ಚಿ ಕೋಳಾಗಿ ಹೋಗೈತಿ. ಒಂದು ಏನೂ ಉಳಿದಿಲ್ಲ ಅಲ್ಲಿ. ಅದೇ ರೀತಿ ಈಶಾನ್ಯ ಲಿಬಿಯಾ ಪ್ರದೇಶವು ದೇಶದ ಅತ್ಯಂತ ಫಲವತ್ತಾದಂತಹ ಭೂಮಿಯನ್ನ ಹೊಂದಿದೆ. ಹೌದರೆ ಹುಲಿಯ ಇಲ್ಲಿ ನೋಡ್ರಿ, ಈಶಾನ್ಯ ಲಿಬಿಯಾ ಪ್ರದೇಶವು ದೇಶದ ಅತ್ಯಂತ ಫಲವತ್ತಾದಂತಹ ಭೂಮಿಯನ್ನ ಹೊಂದಿದೆ. ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವೂ ಕೂಡ ಇದಾಗಿದೆ. ನೋಡ್ರಿ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೂ ಇದಾಗ್ಯದ. ಹಿಂಗೆಲ್ಲ ಎದ್ದಾಗನ ಮತ್ತೆ ಹಿಂಗಾಗುವ ಒಣ ಆಯ್ತಂದ್ರೆ ಅಲ್ಲಿ ಮಳೆ ಹಾಕ್ಬೇಕು, ಮತ್ತೆ ಎಲ್ಲಿ ಸುನಾಮಿ ಆಗ್ಬೇಕು. ಸಾಕಿಷ್ಟು. ನೆಕ್ಸ್ಟ್ ನೋಡ್ರಿ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದಂತಹ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಇತ್ತೀಚೆಗೆ ಎಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ? ಬಂತು ನೋಡ್ರಿ. ಸಮಾಜ ಸುಧಾರಕರು ಇರ್ಬೇಕ್ರಿ. ಸಮಾಜದಲ್ಲಿ ಸಮಾಜ ಸುಧಾರಕರು ಇದ್ರೆ ಮಾತ್ರ ಸುಧಾರಣೆಗಳಾಕಾವ. ಎಲ್ಲರೂ ಮತ್ತೆ ಬಡ್ಕೊಂಡ್ ತಿನ್ನೋರು ಅಂದ್ರೆ ಮತ್ತೆ ಇರೋರು ಯಾರಲ್ಲಿ? ಸಮಾಜ ಸುಧಾರಕರು ಇರ್ಬೇಕಂದ್ರೆ ಇವ್ರ ಬಗ್ಗೆ ಹೇಳೋನಲ್ಲ. ಆದಿ ಶಂಕರಾಚಾರ್ಯರ ಬಗ್ಗೆ ಎಲ್ಲೈತಿರಿ ಇವ್ರ ಪ್ರತಿಮೆ? ಮಧ್ಯಪ್ರದೇಶ ಐತಲ್ರಿ. ಮಧ್ಯಪ್ರದೇಶ ದೊಡ್ಡದೈತಿ, ಮಧ್ಯಪ್ರದೇಶದಾಗ ಅದ. ಹಂಗಾರ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ನೋಡ್ರಿ, ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ಓಂಕಾರೇಶ್ವರದಲ್ಲಿ 108 ಹಂಗದ ನೋಡ್ರಿ, 108 ಅಡಿಯ ಎತ್ತರದಂತ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ. ಹೌದಾ? ಓಕೆ, ಲೋಕಾರ್ಪಣೆ ಮಾಡ್ಯಾರ. ಅದ್ವೈತದ ಸಿದ್ಧಾಂತದ ಪ್ರತಿಪಾದಕರಾದಂತಹ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನ ಅನಾವರಣಗೊಳಿಸುವ ಸಂದರ್ಭದಲ್ಲಿ ಅದ್ವೈತ ಲೋಕದ ಹೆಸರಿನ ಮ್ಯೂಸಿಯಂ ನೋಡ್ರಿ, ಅದ್ವೈತ ಲೋಕದ ಹೆಸರಿನ ಮ್ಯೂಸಿಯಂ ಕಟ್ಟಡನ ಶಂಕುಸ್ಥಾಪನೆ ಮಾಡಲಾಗಿತ್ತು. ಓಕೆ, ಇಷ್ಟು ಸಾಕು. ಹಂಗಾರೆ ಈಗ ನೀವು ಹೇಳಿದ್ರಿ ಪ್ರತಿಮೆಗಳನ್ನ ನೋಡಿರಿ. ಈ ಪ್ರತಿಮೆಗಳ ಅದೊಂದು ಪ್ರತಿಮೆ ಕೇಳ್ಯಾರ ಆದಿ ಶಂಕರಾಚಾರ್ಯರ ಒಂದು ಪ್ರತಿಮೆ ಕೇಳಿದಾರ ಅಂದ್ರೆ ಇದ್ರ ರಿಲೇಟೆಡ್ ಏನಾರು ಕೇಳುವಂಥ ಸಂಭವ ಇರ್ತೈತಿ. ಅದನ್ನೊಂದು ಸ್ವಲ್ಪ ನೋಡ್ಬಿಡೋಣ ನಾವು. ನೋಡೋಣ. ಏಕತ್ವ ಪ್ರತಿಮೆ ಯಾರು? ಆದಿ ಶಂಕರಾಚಾರ್ಯ. ಈಗ ಏನು ಮಧ್ಯಪ್ರದೇಶ ಓಂಕಾರೇಶ್ವರ. ಅದೇ ರೀತಿ ಪ್ರಗತಿಯ ಪ್ರತಿಮೆ ಅಂತ ಒಂದು ಬರ್ತದೆ. ಪ್ರಗತಿಯ ಪ್ರತಿಮೆ ಮಾಗಡಿ ಕೆಂಪೇಗೌಡ ಅವರು ಕಟ್ಟಿದಾರ. ಇಲ್ಲಿ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಒಳಗದ. ಮಾದಪ್ಪ ನೋಡ್ರಿ, ಮಾದಪ್ಪ ಪ್ರತಿಮೆ ಮಲೆ ಮಾದೇಶ್ವರಗ ಗೊತ್ತಾಗ್ಬಿಡ್ತೈತಿ. ಚಾಮರಾಜನಗರದಾಗ ಐತಿ, ಮಲೆ ಮಾದೇಶ್ವರ ಬೆಟ್ಟದಾಗ. ಓಕೆ, ಸಮಾನತೆಯ ಪ್ರತಿಮೆ ಇಂಪಾರ್ಟೆಂಟ್ ಐತಿ, ಇದನ್ನ ನೋಡ್ಕೊರಿ. ಸಮಾನತೆಯ ಪ್ರತಿಮೆ ಹಿಂಗದು ಕೇಳಿದು ಇಂಪಾರ್ಟೆಂಟ್ ಅದಾವ.
ಸಮಾನತೆಯ ಪ್ರತಿಮೆಯಲ್ಲಿ ರಾಮಾನುಜಾಚಾರ್ಯರ ಎಲ್ಲಿ ತೆಲಂಗಾಣದ ಹೈದರಾಬಾದ್ ಐತ್ರಿ. ಯಾವುದು ಸಮಾನತೆಯ ಪ್ರತಿಮೆ. ನೆಕ್ಸ್ಟ್ ಶಾಂತಿಯ ಪ್ರತಿಮೆ ಕೇಳ್ತಾನೆ. ಶಾಂತಿಯ ಪ್ರತಿಮೆ ರಾಮಾನುಜಾಚಾರ್ಯರ ಅದು ಶಂಕರಾಚಾರ್ಯ, ಇದು ರಾಮಾನುಜಾಚಾರ್ಯ ಶಾಂತಿ ಪ್ರತಿಮೆ ರೀ. ಜಮ್ಮು ಕಾಶ್ಮೀರ ಶ್ರೀನಗರದಾಗ ತುದಿಕ ಐತದ. ಏಕತಾ ಪ್ರತಿಮೆ ಇಲ್ಲಿ ಐತಿ ನೋಡ್ರಿ, ಗಂಡು ಕ್ವಶನ್. ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದ್ದು, ಹೌದಲ್ಲ. 182 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಗುಜರಾತಿನ ಕೇವಾಡಿಯ ನರ್ಮದಾ ದಂಡಿ ಮೇಲೆ ಐತ್ರಿ ಯಾವುದು ಈ ಒಂದು ಏಕತಾ ಪ್ರತಿಮೆ. ವಿಶ್ವಾಸ ಸ್ವರೂಪಂ ಜ್ಞಾನಂ ಮತ್ತು ಹಿಂಗ ಬರ್ತದ ನೋಡ್ರಿ. ವಿಶ್ವಾಸ ಸ್ವರೂಪಂ ಜ್ಞಾನಭಂಗಿಯ ಶಿವಮೂರ್ತಿ ರಾಜಸ್ಥಾನ ರಾಜ್ಯದ ರಾಜಸ್ಥಾನ ರಾಜ್ಯದ ಸಂಬಂಧ ಕಂಡು ಬರ್ತದ ಯಾವುದು ವಿಶ್ವಾಸ ಸ್ವರೂಪಂ ಪ್ರತಿಮೆ. ಜ್ಞಾನದ ಪ್ರತಿಮೆ ಯಾರ್ದು? ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು. ಎಲ್ಲಿಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಲಾತೂರ್ದಾಗ ಜ್ಞಾನದ ಪ್ರತಿಮೆ ಕಂಡು ಬರ್ತದ. ಎಲ್ಲಿ? ಮಹಾರಾಷ್ಟ್ರದ ಲಾತೂರ್ದಾಗ BR ಅಂಬೇಡ್ಕರ್ ಅವ್ರದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಎತ್ತರವಾದಂತಹ ಪ್ರತಿಮೆ ತೆಲಂಗಾಣಂಗ ಐತಿ ನೋಡ್ರಿ. ಜ್ಞಾನದ ಪ್ರತಿಮೆಯಲ್ಲಿ ಐತಿ ಮಹಾರಾಷ್ಟ್ರದ ಲಾತೂರ್ದಾಗ ಐತಿ. ಎತ್ತರವಾದಂತಹ BR ಅಂಬೇಡ್ಕರ್ ಅವರ ಎತ್ತರವಾದಂತಹ ಪ್ರತಿಮೆಯಲ್ಲಿ ಕಂಡು ಬರ್ತದೆ ತೆಲಂಗಾಣದ ಹೈದರಾಬಾದ್ ಕಂಡು ಬರ್ತೈತಿ. ಅದ ಬೇರೆ ಇದ ಬೇರೆ ಎರಡು ಕೊಡ್ಸಕ್ ಹೋಗ್ಬೇಡ್ರಿ. ಹಂಗಾತ ಆದಿಯೋಗಿ ಶಿವನ ಪ್ರತಿಮೆ ತಮಿಳುನಾಡಿನ ಕೊಯ್ಯುಮುತ್ತೂರದಾಗದ ಮತ್ತು ನಂದಿ ಬೆಟ್ಟದಾಗ ಕಂಡು ಬರ್ತದ. ಇದಂತಿ ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರೂ ಸೆಲ್ಫಿ ತಕ್ಕೊಂಡದ್ದ, ಸ್ಟೇಟಸ್ ಒಗದದ್ದ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರತಿಮೆ ನವದೆಹಲಿಯಲ್ಲಿ ಇಲ್ಲದ ಅಂತ್ಯೋದಯ ದಿನವನ್ನು ಅನಾವರಣ ಮಾಡಲಾಯಿತು. ಸೆಪ್ಟೆಂಬರ್ 25 ಅಂತ್ಯೋದಯ ದಿನದಂದು ಅದನ್ನು ಅನಾವರಣ ಮಾಡಿದ್ದಾರೆ. ನೆಕ್ಸ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೋಡ್ರಿ, ಇದು ಇಂಪಾರ್ಟೆಂಟ್ ಅದ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರದು ಜನವರಿ 23 ಪರಾಕ್ರಮ ದಿವಸ ಏನಪ್ಪಾ ಅಂದ್ರೆ ಪರಾಕ್ರಮ ದಿವಸನ್ನ ಆಚರಿಸ್ತೀವಿ. ಅವರ ಪ್ರತಿಮೆಯನ್ನ ನವದೆಹಲಿಯಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅನಾವರಣ ಮಾಡಿದ್ದಾರೆ. ನೆಕ್ಸ್ಟ್ ಗುರು ಬಸವೇಶ್ವರ ಅವರ ಪ್ರತಿಮೆಯನ್ನ ಲಂಡನ್ನ ಲ್ಯಾಂಬೆತ್ ಥೇಮ್ಸ್ ನದಿಯ ದಂಡೆಯ ಮೇಲೆ, ಲಂಡನ್ನ ಥೇಮ್ಸ್ ನದಿಯ ದಂಡೆಯ ಮೇಲೆ ಇದಾರೆ. 2015 ನವೆಂಬರ್ನಲ್ಲಿ ಅನಾವರಣ ಮಾಡಲಾಗಿದೆ. 2015 ನವೆಂಬರ್ದಾಗ ಏನು ಮಾಡ್ಯಾರ ಅಂದ್ರೆ ಲಂಡನ್ನ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವೇಶ್ವರ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದಾರ. ಎಲ್ಲಿಂದ ಎಲ್ಲಿ ಏನು ಸಂಬಂಧ ಏನು ಸೂತ್ರ ಹಿಂಗೆಲ್ಲ ಆಗಿದಾವೆ ನೋಡ್ರಿ. ಎಲ್ಲರೂ ಇವ್ರ ಪ್ರತಿಮೆಗಳನ್ನ ಅನಾವರಣ ಮಾಡಿಸಿಕೊಂಡಂಥ ಮಹಾನ್ ವ್ಯಕ್ತಿಗಳು, ಹೌದಲ್ಲ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಮತ್ತು ಪ್ರತಿಮೆಗಳನ್ನ ನೋಡಕ್ಕೆ ಹೋಗಿ ಇವನ್ನೆಲ್ಲ ಮರ್ತಾರೆ ಏನಾಗೋದು, ಮತ್ತೆ ಇವ್ರು ಮರೆಯಂಗಿಲ್ಲ ಹಂಗೆ. ಭಾರತದ ಹೊರಗೆ ನಿರ್ಮಾಣವಾಗುತ್ತಿರುವ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಯಾವುದು? ಈ ದೇವಾಲಯಗಳು, ಕಟ್ಟಡಗಳು, ಪ್ರತಿಮೆಗಳು ಇವ ಹೆಚ್ಚದಾವಲ್ರಿ ಈಗ. ಹಂಗಾರೆ ಇದು ಯಾವ್ದೈತಿ ನೋಡೋಣ. ವಿಶ್ವದ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಕ್ಷರಧಾಮ ನಾರಾಯಣ ದೇವಾಲಯ. ಯಾವ್ದು ಹಿಂದೂ ದೇವಾಲಯ ಅಂದ್ರೆ ದೇವ್ರು ಯಾವ್ದ? ಅಕ್ಷರಧಾಮ ನಾರಾಯಣ ದೇಗುಲ. ಇದು ಅಮೇರಿಕದ ನ್ಯೂಜೆರ್ಸಿ ನೋಡ್ರಿ, ಅಮೆರಿಕದ ನ್ಯೂಜೆರ್ಸಿಯಲ್ಲಿದೆ, ಹೌದಲ್ಲ. ಅಕ್ಷರಧಾಮ ನಾರಾಯಣ ದೇಗುಲವು ನಿರ್ಮಾಣವಾಗಿದೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ. ಭಾರತ ಹೊರಗೆ ನಿರ್ಮಾಣವಾಗುತ್ತಿರುವ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ದೇವಾಲಯದ. ಇದನ್ನ ನೋಡಿ, ಈ 2ನೇದು ಅತಿ ದೊಡ್ಡದ ಒಪ್ಕೋಣ. ಇದು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಸ್ಥಾಪನವಾಗಿದ್ದ ದೇವಸ್ಥಾನದಲ್ಲಿ ಪ್ರತಿಮೆಗಳು ಮತ್ತು ಏನಪ್ಪ ಸಂಗೀತ ವಾದ್ಯಗಳು, ಭಾರತೀಯ ಸಾಂಸ್ಕೃತಿಕ ನೃತ್ಯ ಪ್ರವಾದಗಳು ಮತ್ತು ವಾಪಸ್ ಏನೇನೋ ಅದಾವು, ಸಾಂಸ್ಕೃತಿಕವಾಗಿ ಅದಾವ. ಹಂಗಾರೆ 2ನೇದು ಅತಿ ಕೊಟ್ಟಾನ ಇಲ್ಲಿ. 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಐತೆ. ಹಂಗಾರೆ 1ನೇದು ಇರ್ಬೋದಲ್ಲ, 1ನೇದು ಇರ್ಬೋದು. ಅದ ನೋಡ್ರಿ ಇಲ್ಲಿ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಗೋರ್ ವಾಟ್ ನೋಡ್ರಿ. ಕಾಂಬೋಡಿಯಾದ ಅಂಗೋರ್ ವಾಟ್ ದೇವಾಲಯ ನೋಡ್ರಿ. ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಪುರಾತನ 12ನೇ ಶತಮಾನದ ಅಂಕೋರ್ ವಾಟ್ ದೇವಾಲಯವು ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವನ್ನು 400 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿದೆ. ಇದು ಪ್ರಾಚೀನ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ಇದು ಇಂಪಾರ್ಟೆಂಟ್, ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ಯಾವುದು? ಅಂಕೋರ್ ದೇವಾಲಯ ಇಂಪಾರ್ಟೆಂಟ್ ಅಲ್ರಿ. ಹಂಗಾರ ಇಲ್ಲೊಂದೇನೋ ಬಂದೈತಿ ನೋಡ್ದ, ಆರ್ಟ್ಸ್ ಆಫ್ ಲಿವಿಂಗ್ನ 2023 ವಿಶ್ವ ಸಾಂಸ್ಕೃತಿಕ ಉತ್ಸವನ ಆತಿಥ್ಯ ಯಾವ ನಗರ ವಹಿಸೈತಿ ಅಂದ್ರೆ ಅಮೆರಿಕ ವಹಿಸೈತಿ. ಇದೊಂದು ಸ್ವಲ್ಪ ಗೊತ್ತಿರಲಿ, ಮತ್ತು ಇದನ್ನ ಬಿಟ್ಟು ಹೋದ್ರೆ ಮತ್ತೆ ತಪ್ಪಾಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 2024 ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಗೆ ಭಾರತದ ಅಧಿಕೃತ ಪ್ರವೇಶವನ್ನ ಪಡೆದಂತಹ ಚಿತ್ರ ಯಾವುದು? 2024 ಆಸ್ಕರ್ ಪ್ರಶಸ್ತಿಗೆ ಅಧಿಕೃತವಾಗಿ ಏನಪ್ಪಾ ಅಂತಂದ್ರೆ ಪ್ರವೇಶ ಪಡೆದಂತಹ ಚಿತ್ರ ಯಾವುದಂತಂದ್ರೆ ಅದೇ ನೋಡ್ರಿ 2018 ಎವ್ರಿ ಒನ್ ಈಸ್ ಹೀರೋ.
ಎಲ್ಲರೂ ಹೀರೋ 2018 ಅವ್ರು ಎಲ್ಲರೂ ಹೀರೋ ಅಂತ ಕೊಟ್ಟಾರು. ಆ ಒಂದು ಚಿತ್ರ ನಾಮನಿರ್ದೇಶನಗೊಂದದ. ಅದ್ರೊಳಗೆ ಏನದ ನೋಡ್ರಿ, 96ನೇ ಆವೃತ್ತಿಯ ಆಸ್ಕರ್ ಅಕಾಡೆಮಿಯ ಪ್ರಶಸ್ತಿಯ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗದಲ್ಲಿ ಸ್ಪರ್ಧಿಸಲಿರುವ ಈ ಸಿನಿಮಾ ಕೇರಳದಲ್ಲಿ ಏನಾಗ್ತದ ಅಂದ್ರೆ 2018ರಲ್ಲಿ ಏನಾಗೈತಿ ಎಲ್ಲರಿಗೂ ಗೊತ್ತದ, ಕಾಣಿಸಿಕೊಂಡಂತಹ ಭಾರಿ ಪ್ರವಾಹ ನಡೆದಂತಹ ನೈಜ ಘಟನೆಯಲ್ಲಿ ಮನೋಜ್ಞ ಚಿತ್ರವನ್ನು ಬಿಂಬಿತವಾಗಿ ಈ ಪ್ರವಾಹದಲ್ಲಿ ಏನೇನಾಗೈತಿ ಹಾನಿಪಾನಿ ಅದನ್ನೆಲ್ಲ ಒಳಗೊಂಡಿದ್ದಾರೆ. ಜಾಗತಿಕ ಮೂಲದ ಸಮಸ್ಯೆಗಳನ್ನು ಚಿತ್ರದ ನಿರ್ದೇಶನ ಮಾಡಿದ್ದಾರೆ. 2018ರಲ್ಲಿ 2018 ಎವ್ರಿ ಒನ್ ಈಸ್ ಹೀರೋ ಈ ಒಂದು ಪಿಕ್ಚರ್ದ ಹೆಸರು ಇದೆ. ಇಷ್ಟು ಸಾಕು, ಅಧಿಕೃತ ಪ್ರವೇಶವನ್ನು ಪಡೆದದ. ನೆಕ್ಸ್ಟ್ 2023ನೇ ಸಾಲಿನ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ ಯಾರು ಆಯ್ಕೆಯಾಗಿದ್ದಾರೆ? ಡೈರೆಕ್ಟ್ PC ಕ್ವಶನ್ ಕೇಳ್ತಾನೆ, ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ ಯಾರಿಗೆ ಸಂಬಂಧಿಸಿದೆ? ಸೊ ಇದನ್ನು ಯಾರು ತಗೊಂಡಾರ ಅಂತಂದ್ರೆ ನೋಡ್ರಿ, ಭಾರತೀಯ ವಿಜ್ಞಾನಿ ಸ್ವಾತಿ ನಾಯಕ್ ಅವರ ಪ್ರತಿಷ್ಠಿತ 2023ನೇ ಸಾಲಿನ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯನ್ನ ಪಡೆದಾರು. ಈ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ ಪಡೆಯಾಕೆ ಇವ್ರು ಏನನ್ನ ಒಂದು ಕೆಲಸ ಮಾಡಿದ್ರು, ಏನಾದ್ರು ಚಲೋ ಮಾಡಿದಾರ ಅಂದಾಗ ಇವ್ರು ಪ್ರಶಸ್ತಿ ಕೊಟ್ಟಾರ. ಅಂದ್ರೆ ಏನ್ ಮಾಡ್ಯಾರ ನೋಡ್ರಿ, ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ನೋಡ್ರಿ, ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ಉನ್ನತ ವಿಜ್ಞಾನಿ ಯಾರು? ಇವರು ಡಾಕ್ಟರ್ ಸ್ವಾತಿ ನಾಯಕ್ ಅವರು ತಮ್ಮ ಫೀಲ್ಡ್ ರಿಸರ್ಚ್ ಹಾಗೂ ಅಪ್ಲಿಕೇಶನ್ ಕ್ಷೇತ್ರದ ಕೊಡುಗೆಗೆ ನಾರ್ಮನ್ ಬೋರ್ಲಾಗ್ ಅವರ ಪ್ರಶಸ್ತಿಯನ್ನು ಪಡೆದಾರ. ಹೌದಲ್ಲ? ಹಂಗಾರ ಇಲ್ಲಿ ನೋಡ್ರಿ, ನಾರ್ಮನ್ ಬೋರ್ಲಾಗ್ ಬಗ್ಗೆ ಒಂದು ಮಾಹಿತಿ ಅದ. ಇದೆ ನಾರ್ಮನ್ ಬೋರ್ಲಾಗ್ ಅವರ ಬಗ್ಗೆ ಮಾಹಿತಿ ಅದ. ಏನದಂದ್ರೆ 1970ರ ಶಾಂತಿ ನೊಬೆಲ್ ಪುರಸ್ಕೃತರಾಗಿದ್ದಾರೆ ಇವರು. ಜಗತ್ತಿನಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅವರ ಸ್ಮರಣಾರ್ಥಕವಾಗಿ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತಾ ಮತ್ತು ಹಸಿವು ನಿರ್ಮೂಲನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ 40 ವರ್ಷದೊಳಗಿನ ಎಲ್ಲ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಯಾವುದು? ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ. ಅವ್ರು ಏನಾಗಿದೆ ಅಂದ್ರೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತಿದ್ದೀವಿ ಅವ್ರನ್ನ, ನಾರ್ಮನ್ ಬೋರ್ಲಾಗ್ ಅವ್ರನ್ನ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ, ಇವರೇನಂತಲ್ಲ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸ್ವಾತಿ ನಾಯಕ್ ಅವರ, ಅದ್ರ ರಿಲೇಟೆಡ್ ನೋಡ್ರಿ ಏನದ ಅಂದ್ರೆ ಎಲ್ಲಿದ ಫಿಲಿಪೈನ್ಸ್ ನೋಡ್ರಿ, ಫಿಲಿಪೈನ್ಸ್ದಲ್ಲಿದ ಕೇಂದ್ರ ಕಚೇರಿ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾಗಿದ್ದು 1960ರಲ್ಲಿ ಸ್ಥಾಪನೆ ಆಗೈತಿ. ನೆಕ್ಸ್ಟ್ ಮುಂದೆ ನೋಡ್ಬೇಕಾರ, ಕೃಷಿ ಕ್ರಾಂತಿ ಅಡಿಯಲ್ಲಿ ಅನೇಕ ತಳಿಗಳಿಗೆ ಅಭಿವೃದ್ಧಿಪಡಿಸಿದ ಬಡತನ ಹಸಿವು ಹೋಗಲಾಡಿಸುವ ಉದ್ದೇಶದಿಂದ ಈ ಒಂದು ಸಂಸ್ಥೆ ಕೆಲಸ ಮಾಡ್ತೈತೆ. ಆದ್ರೆ ಗೋಲ್ಡನ್ ರೈಸ್ ಉತ್ಪಾದಿಸಲು ಉತ್ತೇಜನ ಮಾಡ್ತದೆ. ಗೋಲ್ಡನ್ ರೈಸ್ ನೋಡ್ರಿ, ಗೋಲ್ಡನ್ ರೈಸ್ ಬಂಗಾರದಕ್ಕೆಲ್ಲ ಗೋಲ್ಡನ್ ರೈಸ್ ಎಂಬುದು ಒಂದು ಉತ್ಪಾದನೆ ಮಾಡಕ್ಕೆ ಏನಪ್ಪ ಸಪೋರ್ಟ್ ಮಾಡ್ತೈತಿ. ಗೋಲ್ಡನ್ ರೈಸ್ ಅನ್ನು ತಳಿ ತಂತ್ರಜ್ಞಾನ ಆಧರಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ತಳಿ ತಂತ್ರಜ್ಞಾನವನ್ನು ಅಳವಡಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಇದೊಂದು ಕುಲಾಂತರಿ ತಳಿಯಾಗಿದೆ. ಯಾವುದು? ಗೋಲ್ಡನ್ ರೈಸ್. ಗೋಲ್ಡನ್ ರೈಸ್ನಲ್ಲಿ ಬಿ ಕ್ಯಾರೆಟಿನ್ ನೋಡ್ರಿ, ಕ್ವಶನ್ ಕೇಳಿದ್ರಿ. ಗೋಲ್ಡನ್ ರೈಸ್ನಲ್ಲಿ ಇರ್ತಕ್ಕಂಥದ್ದು ಬಿ ಕೆರಾಟಿನ್ ಗುಣಾಣುಗಳು ಸೇರಿಸಲಾಗುವುದು. ಬಿ ಕೆರಾಟಿನ್ ಹಳದಿ ಬಣ್ಣವನ್ನು ನೀಡುತ್ತದೆ ಮತ್ತು ಬಿ ಕೆರಾಟಿನ್ ಮಾನವನ ದೇಹದ ವಿಟಮಿನ್ A ಆಗಿ ಪರಿವರ್ತಿಸ್ತದೆ. ಬಿ ಕೆರಾಟಿನ್ ಏನಾಗಿ ಪರಿವರ್ತನೆ ಮಾಡ್ತದೆ? ದೇಹದಾಗ ವಿಟಮಿನ್ A ಆಗಿ ಪರಿವರ್ತನೆ ಮಾಡ್ತದೆ. ಈ ಒಂದು ಗೋಲ್ಡನ್ ರೈಸ್ ಸೇವನೆಯಿಂದ ಈರುಳು ಗುರುಡುತನ ನಿವಾರಿಸುತ್ತದೆ. ಗೋಲ್ಡನ್ ರೈಸ್ಗೆ ಇತ್ತೀಚೆಗೆ ಮಾನ್ಯತೆ ನೀಡಿದಂತಹ ರಾಷ್ಟ್ರ ಯಾವುದಂದ್ರೆ ಅದೇ ಫಿಲಿಪೈನ್ಸ್ ದೇಶ. ನೋಡ್ರಿ, ಇಲ್ಲಿ ಅದ ಗೋಲ್ಡನ್ ರೈಸ್ಗೆ ಇತ್ತೀಚೆಗೆ ಮಾನ್ಯತೆ ನೀಡಿದಂತಹ ದೇಶ ಫಿಲಿಪೈನ್ಸ್ ದೇಶ. ಗೋಲ್ಡನ್ ಬರೀ ಅಕ್ಕಿ ಬಗ್ಗೆ ಮಾತಾಡಕತ್ತಾರೆ, ಸಂಜೆನ ಮಾತಾಡ್ಬೋದು ಇದ್ರೊಳಗೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ಸ್ಪರ್ಧಾ ವಿಜೇತವಲ್ಲ, ಇದು ಜೀವನದ ವಿಜೇತರು ಇದೆ. ಮುಂದೆ ನೋಡ್ರಿ, 2023ರ ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಖ್ಯಾತಿಯ ವಿಶ್ವ ಆಹಾರ ಪ್ರಶಸ್ತಿಗೆ ಯಾರು ಭಾಜನಿಸಲಾಗಿದ್ದಾರೆ? ಯಾರು ಕೊಟ್ಟಾರು? ಯಾವುದನ್ನ? ವಿಶ್ವ ಆಹಾರ ಪ್ರಶಸ್ತಿಯನ್ನ ಯಾರು ಕೊಡ್ತಾರೋ? ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಅಂತ ಹೆಸರು ಐತಿರೋದಕ್ಕೆ, ಆಹಾರ ಮತ್ತು ಕೃಷಿಯ ನೊಬೆಲ್ ಅಂತ ಹೆಸರು ಕೊಟ್ಟಿರೋದಕ್ಕೆ ಅದು ವಿಶ್ವ ಆಹಾರ ಪ್ರಶಸ್ತಿಗೆ ಯಾರು ಕೊಟ್ಟಾರ ನೋಡ್ರಿ. ಇಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಪುರಸ್ಕೃತ ಹೈದಿ ಕುಹನ್ ಅವರಿಗೆ ಕೊಟ್ಟಾರ. ಹೈದಿ ಕುಹನ್ ಅವರಿಗೆ ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಎಂಬ ಖ್ಯಾತಿಯಾದಂತಹ ವಿಶ್ವ ಆಹಾರ ಪ್ರಶಸ್ತಿಗೆ ಅಮೆರಿಕಾದ ಹೈದಿ ಕುಹನ್ ಅವರ ಭಾಜನರಾಗಿದ್ದಾರೆ. ಹೈದಿ ಕುಹನ್ ಅವರು ಭಾಜನರಾಗಿದ್ದಾರು. ನೆಕ್ಸ್ಟ್ ರೂಟ್ಸ್ ಆಫ್ ಪೀಸ್ ಸಂಸ್ಥೆಯ ಕ್ಯಾಲಿಫೋರ್ನಿಯಾದ ಸ್ಯಾನ್ ರಾಫೆಲ್ನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. 2023 ಅಕ್ಟೋಬರ್ 16ರಂದು ಆಚರಿಸ್ತಕ್ಕಂಥ ವಿಶ್ವ ಆಹಾರ ದಿನದಂದು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅಂದ್ರೆ ಅಕ್ಟೋಬರ್ 16ರಂದು ಇದನ್ನ ಎದಕ್ಕೆ ಕೊಡ್ತಾರ ಅನ್ನೋದು ಮುಂದೆ ನೋಡೋಣ.
ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ನಾರ್ಮನ್ ಬೋರ್ಲಾಗ್ ಎಂಬ ಹೆಸರಿಗೆ ಖ್ಯಾತಿಗೆ ಪಾತ್ರರಾದರು ಯಾರು? ಇವ್ರ ಬಗ್ಗೆ ಯಾಕೆ ನ್ಯೂಸ್ದಾಗ ಐತೆ ಅಂದ್ರೆ ಇವರು ಇತ್ತೀಚೆಗೆ ನಿಮ್ಮನ್ನ ಅಗಲಿದಾರ. ಯಾರಪ್ಪ ಅಂದ್ರೆ ಅವರೇ ಹಸಿರು ಕ್ರಾಂತಿಯ ಪಿತಾಮಹ ಆದಂತಹ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಆದಂತಹ MS ಸ್ವಾಮಿನಾಥನ್ ಅವರು, ಡಾಕ್ಟರ್ MS ಸ್ವಾಮಿನಾಥನ್ ಅವರ ನಿಧನ ಹೊಂದಿದ್ದಾರೆ. ಅದಕ್ಕೋಸ್ಕರ ಇದೊಂದು ಕ್ವಶನ್ ಅನ್ನು ತೆಗೆದುಕೊಂಡು ಬಂದನು. ಚೆನ್ನೈನಲ್ಲಿ ಯಾವಾಗ 2023ರಲ್ಲಿ ಚೆನ್ನೈನಲ್ಲಿ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ನಾರ್ಮನ್ ಬೋರ್ಲಾಗ್ ಖ್ಯಾತಿಯ ಡಾಕ್ಟರ್ MS ಸ್ವಾಮಿನಾಥನ್ ಅವರ ತಮ್ಮ 98ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲ್ಲರನ್ನು ಬಿಟ್ಟು ಅಗಲಿದಾರ್ರಿ ಅವರ. ಮತ್ತು ಖ್ಯಾತ ಕೃಷಿ ವಿಜ್ಞಾನಿ ಮತ್ತು ಭಾರತದ ಹಸಿರು ಕ್ರಾಂತಿಗೆ ಕಾರ್ಯಕರ್ತರಾದಂತಹ MS ಸ್ವಾಮಿನಾಥನ್ ಅವರು ಆರ್ಥಿಕ ಪರಿಸರ ಪಿತಾಮಹನು ಎಂದು ಕರಿತಿದ್ವಿ ರೀ. ಆರ್ಥಿಕ ಪರಿಸರ ವಿಜ್ಞಾನದ ಪಿತಾಮಹ ಎಂದು ಕರಿತಿದ್ರು ಅವ್ರನ್ನ. ಏನೇನಂದು ಕರಿತಿದ್ರು ನೋಡ್ರಿ ಅವ್ರನ್ನ. ಅವರು ವ್ಯಾಪಕವಾಗಿ ಹಸಿರು ಕ್ರಾಂತಿಗೆ ವಿರುದ್ಧ ಬಹಳ ಪ್ರಯತ್ನ ಪಟ್ಟಿದ್ರು. ಅವರು ಬಹಳ ಪ್ರಯತ್ನ ಪಟ್ಟಿದ್ರು. ಅವ್ರಿಗೋಸ್ಕರ ಅವ್ರನ್ನ ಭಾರತದ ನಾರ್ಮನ್ ಬೋರ್ಲಾಗ್ ಅಂತಲೂ ಕರಿತೀವಿ ನಾವು, ಹೌದಲ್ರಿ? ಯಾಕಂದ್ರೆ ಅವ್ರ ದೇಶದಲ್ಲಿ ಅವರು ನಾರ್ಮನ್ ಬೋರ್ಲಾಗ್ ಅವರು ನೋಡ್ರಿ ಇಲ್ಲದಾರ. ನಾರ್ಮನ್ ಬೋರ್ಲಾಗ್ ಅವರು ಪ್ರಾರಂಭಿಸಿದಂತಹ ವಿಶ್ವ ಆರ್ಥಿಕ ಪ್ರಶಸ್ತಿಯ ಚೊಚ್ಚಲ ಪ್ರಶಸ್ತಿಯನ್ನ MS ಸ್ವಾಮಿನಾಥನ್ ಅವರಿಗೆ 1987ರಲ್ಲಿ ಪಡೆದಿದ್ದು, ಸ್ವೀಕರಿಸಿದ್ದ ಬಹುಮಾನದ ಹಣವನ್ನ ಏನು ಕೊಟ್ಟಂತ ಹಣವನ್ನ ಚೆನ್ನೈನಲ್ಲಿ ಸುಸ್ಥಿರ ಮತ್ತು ಅಂತರ್ಗತವಾದಂತಹ ಕೃಷಿ ಪದ್ಧತಿಗಳ ಸಂಶೋಧನಾ ಕೈಗೊಳ್ಳುವ MS ಸ್ವಾಮಿನಾಥನ್ ಎಂಬ ಒಂದು ಸಂಶೋಧನಾ ಪ್ರತಿಷ್ಠಾಪಿಸಲು ಈ ಒಂದು ರೊಕ್ಕವನ್ನು ಬಯಸ್ತಾರೆ. ನೋಡ್ರಿ ಹಂಗದ ಅವ್ರು ಕೊಟ್ಟಂತಹ ಒಂದು ಪ್ರಶಸ್ತಿಯ ರೊಕ್ಕವನ್ನ ಇಲ್ಲಿ ಹಾಕಿದ್ರು ಅವರ. ಹಂಗಾರ ಹಸಿರು ಕ್ರಾಂತಿ ಪದವನ್ನ ಮೊದಲ ಬಳಕೆ ಮಾಡ್ತಾರ್ರಿ ಒಬ್ಬರ. ಹಸಿರು ಕ್ರಾಂತಿಯ ಪದವನ್ನ ಮೊದಲೇ ಬಳಕೆ ಮಾಡಿದಂಥವ್ರು ವಿಲಿಯಂ ಗಾಡ್ ಅವರು 1968ರಾಗ ಈ ಒಂದು ಹಸಿರು ಕ್ರಾಂತಿ ಎಂಬ ಪದವನ್ನು ಬಳಕೆ ಮಾಡ್ತಾರೋ. ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಯಾರಪ್ಪ ಅಂದ್ರೆ MS ಸ್ವಾಮಿನಾಥನ್. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅಂತ ಗೊತ್ತಿರ್ಬೋದು ಸ್ನೇಹಿತರೆ. ಇಷ್ಟು ಗೊತ್ತಿದ್ರೆ ಸಾಕ. ನೆಕ್ಸ್ಟ್ ಏನೈತೆ ನೋಡೋಣ. ಕ್ರಾಂತಿಗಳ ಸಂಬಂಧಪಟ್ಟದ್ರಿ. ಗೋಲ್ಡನ್ ಫೈಬರ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊತ ಹೋಗ್ಬಿಡು ನೀವು. ಯಾಕಂದ್ರೆ ವಾಪಸ್ ಇಲ್ಲಿ ಎಲ್ಲ ತಿಳ್ದಂಗ ಅನ್ಸ್ತೈತಿ, ಎಕ್ಸಾಮ್ದಾಗ ಮಾತ್ರ ಏನು ತಿಳಿಯಂಗಿಲ್ಲ. ಸ್ವಲ್ಪ ನೋಡ್ಕೊತ ಹೋಗ್ಬಿಟ್ರೆ ಎಲ್ಲ ತಿಳಿತೈತಿ. ಹಸಿರು ಕ್ರಾಂತಿ ಆಹಾರ ಧಾನ್ಯ. ಹಸಿರು ಕ್ರಾಂತಿ ಅಂತಂದ್ರೆ ಆಹಾರ ಧಾನ್ಯ ತಗೊಂಡ್ ನೆನಪಿಡ್ರಿ, ಕೃಷಿ, ಹಸಿ ಕೃಷಿ. ಓಕೆ. ಶ್ವೇತ ಮತ್ತು ಬಿಳಿ ಕ್ರಾಂತಿ. ಶ್ವೇತ ಬಿಳಿ ಕ್ರಾಂತಿ ಕ್ಷೀರೋತ್ಪಾದನೆ. ಹೌದಾ? ಆಪರೇಷನ್ ಫ್ಲಡ್ ಅಂತ ಬರ್ಬೋದು, ಹಿಂಗೂ ಬರ್ಬೋದು, ಹಂಗೂ ಬರ್ಬೋದು. ಈಗ ಕ್ಷೀರೋತ್ಪಾದನೆ ಬಂದು ಆಪರೇಷನ್ ಫ್ಲಡ್ ಬರಲಿಲ್ಲ ಅಂದ್ರೆ ಇದು ಬೇರೆ ಅದ ಬೇರೆ ಅನ್ನಂಗಿಲ್ಲ, ಎರಡು ಒಂದಾವ. ಅಷ್ಟು ಗೊತ್ತಿರ್ತೈತಿ ನಿಮಗೆ. ಹಳದಿ ಕ್ರಾಂತಿ ರೀ. ಹಳದಿ ಕ್ರಾಂತಿ ತ್ಯಾಜ್ಯ ಸೂರ್ಯಪ್ಪನ ನೆನಪಿಡ್ಕೋರಿ. ಸೂರ್ಯಪ್ಪನ ಹೆಂಗಿರ್ತೈತಿ? ಹಳದಿ ಇರ್ತೈತಿ. ಹಳದಿ ಮುಗಿತೆ. ಬೂದು ಕ್ರಾಂತಿ ರಸಗೊಬ್ಬರ. ಹೊಲದಾಗ ಹಳ್ಳಿಯಾಗ ಏನಾಗ್ತದ ಅಂದ್ರ ಬೂದಿ ಉಗಿತಾರ, ಹೊಲಕ್ಕೆಲ್ಲ ಬೂದಿ ಉಗಿತಾರಲ್ವ, ಗೊಬ್ಬರ ಅನ್ನತ್ಲೆ ಬೂದಿ ಹೆಂಡಿ ನೆನಪಿಡ್ಕೋರಿ. ಏನಪ್ಪಾ ಅಂದ್ರೆ ಗೊಬ್ಬರ. ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ ಅಂದ್ರೆ ಮೀನ್ರಿ. ನೀಲಿ ಅಂದ್ರ ನೀರ್ ಹೆಂಗಿರ್ತಾವು? ನೀಲಿ ಇರ್ತಾವ, ಸಮುದ್ರ ನೀಲ. ಅಲ್ಲಿ ಏನಿರ್ತಾವು? ಮೀನ್ ಇರ್ತಾವು. ಅದ ಮತ್ಸ್ಯೋದ್ಯಮ. ಕಪ್ಪು ಕ್ರಾಂತಿ ಅಂದ್ರೆ ಕಲ್ಲಿದ್ದಲ್ಲ, ಪೆಟ್ರೋಲಿಯಂ. ನೆನಪಿಡ್ಕೋರಿ. ಇಲ್ಲೂ ಕಪ್ಪು ಕ್ರಾಂತಿ ಕಲ್ಲಿದ್ದಲ್ಲ ನೋಡ್ರಿ, ಹಿಂಗೆ ಹೇಳ್ತೀನಿ. ಕಲ್ಲಿದ್ದಲಕ್ಕೆ ನೆಕ್ಸ್ಟ್ ಇಲ್ಲಿ ಪೆಟ್ರೋಲ. ಇದು ಕಪ್ಪು ಕ್ರಾಂತಿ ಕಪ್ಪು ಅಂತಂದ್ರೆ ಮುಗೀತಿ. ನೆಕ್ಸ್ಟ್ ನೋಡೋಣ ಸುವರ್ಣ ಕ್ರಾಂತಿ. ತರಕಾರಿ, ಹಣ್ಣ, ಹೂವು ಇವೇನದಾವಲ್ಲ ಇವು ಸುವರ್ಣ ಕ್ರಾಂತಿ. ಇಲ್ಲ ಕೆಂಪು ಕ್ರಾಂತಿ ಟೊಮ್ಯಾಟೊ ಕೆಂಪು ಇರ್ತೈತಿ, ಮಾಂಸನು ಕೆಂಪು ಇರ್ತೈತಿ, ಹೌದಲ್ಲ? ಗೊತ್ತಿರ್ತೈತಿ. ರಜತ ಕ್ರಾಂತಿ ಮೊಟ್ಟೆ. ರಜಾಕ್ ಏನ್ ಮಾಡತ್ತಾನೋ ಅವ್ರು ಮೊಟ್ಟೆ ತಿನ್ನತ್ತ ಅಂತ ನೆನಪಿಡ್ಕೊಂಡ್ಬಿಡ್ರಿ. ಓಕೆ. ಮೊಟ್ಟೆ. ದುಂಡು ಕ್ರಾಂತಿ ಆಲೂಗಡ್ಡೆ ಗುಂಡದಾವು. ಓಕೆ. ರಜತ ನಾರು ಹತ್ತಿ, ಬಿಳಿಯ ಚಿನ್ನ ಅಂತ ಕರಿತೀವಿ ನಮ್ಗೆ. ಬಿಳಿಯ ಚಿನ್ನ, ಹತ್ತಿ. ಅದೇ ರೀತಿ ಗೋಲ್ಡನ್ ಫೈಬರ್ ಕ್ರಾಂತಿ. ಸೆಣಬು, ಚಿನ್ನದ ಎಳೆ. ಗೋಲ್ಡನ್ ಫೈಬರ್ ಸೆಣಬ್ರಿ. ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಇಂಧನ, ಚರ್ಮ ಉತ್ಪಾದನೆ, ಈ ತರ ಉತ್ಪನ್ನಗಳು, ಚರ್ಮದ ಉತ್ಪನ್ನ ಮತ್ತು ಅಸಾಂಪ್ರದಾಯಿಕ ಇಂಧನಗಳು. ಪಿಂಕ್ ಕ್ರಾಂತಿ ಈರುಳ್ಳಿ ಔಷಧೀಯ ಸಸ್ಯಗಳು. ಸಿಗಡಿ ಮೀನ, ಅದ್ರ ಜೊತೆ ಸಿಗಡಿ ಮೀನನ್ನು 3 ಕೊಡ್ಬೋದು, ಇದ್ರೊಳಗೆ 1 ಕೊಡ್ಬೋದು. ಯಾವ್ದನ್ನು ಕೊಟ್ಟರೆ ಬಿಡಬಾರ್ದು. ಕಾಮನ ಬಿಲ್ಲಿನ ಕ್ರಾಂತಿ. ಕೃಷಿ ಒಳಗೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ್ರಿ ಕಾಮನ ಬಿಲ್ಲು. ಮತ್ತು 3 ಹಂತದ ಕ್ರಾಂತಿಗೆ ಬುನಾದಿ ಹಾಕಿದಂತರು ಪ್ರಧಾನಿ ನರೇಂದ್ರ ಮೋದಿ ಅವರು. ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆ ಸಂಬಂಧಿತ ನೋಡ್ರಿ 3ನೇ ಹಸಿರು ಕ್ರಾಂತಿಗೆ ಬುನಾದಿ ಹಾಕ್ಯಾರ. 3ನೇ ಹಸಿರು ಕ್ರಾಂತಿಗೆ ಬುನಾದಿ ಹಾಕಿದವರು ಯಾರಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆಯ ಸಂಬಂಧಿತವಾಗಿದ್ದಾರೆ. ಡ್ರೋನ್ ಅನ್ನ ಬಳಕೆ ಮಾಡ್ತಕ್ಕಂತಹ ಸಂಬಂಧವನ್ನು ಹೊಂದಿದ್ದಾರೆ. ಅದೇ ರೀತಿ ಭಾರತೀಯ ದ್ವಿತೀಯ ಹಸಿರು ಕ್ರಾಂತಿಗೆ ಏನಪ್ಪಾ ಅಂತಂದ್ರೆ ಅದೇ ರೀತಿ ಭಾರತದಲ್ಲಿ ದ್ವಿತೀಯ ಹಸಿರು ಕ್ರಾಂತಿಯೆಡೆ ಸಾಗಲಿ ಎಂಬ ಹೇಳಿಕೆ ನೀಡಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು.
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಇದು ಸಾವಯವ ಬೇಸಾಯಕ್ಕೆ ಸಂಬಂಧಪಡ್ತದೆ. ಇದು ಸಾವಯವ ಬೇಸಾಯಕ್ಕೆ ಸಂಬಂಧಪಡ್ತದ. ಓಕೆ, ಯಾರು ಹೇಳ್ತಾರೆ ಇದನ್ನ? APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಸ್ನೇಹಿತರೆ, ಗೊತ್ತಿರಬೇಕು. ಭಾಳ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋರಿ, ಯಾಕಂದ್ರೆ ಎಕ್ಸಾಮ್ದಾಗ ಕ್ವಶನ್ ಬರ್ತದಂತ ಸನ್ನಿವೇಶ ಇರ್ತದ, ಕೇಳುವಾಗ ಬೇಸರ ಆಕೈತಿ, ಆದ್ರೂ ಕೇಳ್ರಿ, ಏನ್ ಮಾಡಕ್ಕಾಗಂಗಿಲ್ಲ. ನೆಕ್ಸ್ಟ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ? ಅದ ಕ್ವಶನ್ ಅದ ನೋಡ್ರಿ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ನೂತನವಾದಂತಹ ಕುಲಪತಿ ಅವರು ಬಂದಾರ. ಅದು ಎಲ್ಲೈತೆ ಅಂತ ಕೇಳಾರು? ವಿಜಯ್ ಗೋಖಲೆ ರೀ, ಗೋಪಾಲಕೃಷ್ಣ ಗೋಖಲೆ ಅಲ್ಲ, ವಿಜಯ್ ಗೋಖಲೆ ಅವರು. ಅದು ಎಲ್ಲಿದೆ? ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಂಡಗಚ್ಚಿ ಬಳಿ ಇದೆ ನೋಡ್ರಿ. ಕಂಡಗಂಚಿ, ನಳಂದ ಅಲ್ರಿ, ಆಳಂದ ತಾಲೂಕಿನ ಕಂಡಗಂಚಿಯಲ್ಲಿದೆ. ಇದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಾಧಿಪತಿಗಳಾಗಿ ಕೇಂದ್ರದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಆದಂತಹ ವಿಜಯ್ ಗೋಯಲ್ ಅವರ ನೇಮಕವಾಗಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿ ತಗೊಂಡ್ಬಂದನ್ನ ಹಿಂಗದ ನೋಡ್ರಿ. ಈ ಮೊದಲು NR ಶೆಟ್ಟಿ, ಅದಕ್ಕೂ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ UR ಅನಂತಮೂರ್ತಿ ಅವರು ಕೂಡ ಇದಕ್ಕೆ ಏನಾಗಿದ್ರು ಅಂದ್ರೆ ಕುಲಾಧಿಪತಿಗಳಾಗಿದ್ದರು. UR ಅನಂತಮೂರ್ತಿ ಅವರು ಇವರ ಬರೆದಂತಹ ಸಂಸ್ಕಾರ ಪದ ಕಾದಂಬರಿ ಬಗ್ಗೆ ಭಾಷೆ ಏನಪ್ಪ ಅಂದ್ರೆ ಎಕ್ಸಾಮ್ದಾಗ ಬಂದೈತಿ ನೋಡ್ರಿ. ಸಂಸ್ಕಾರ ನೋಡ್ರಿ, ಇವ್ರ ಬಗ್ಗೆ ವಿಜಯ್ ಗೋಖಲೆ ಅವರ ಇದರ ಕುಲಾಧಿಪತಿ ಆಗಿದ್ದಾರೆ. ಹಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಬಗ್ಗೆ ನೋಡ್ರಿ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಬಗ್ಗೆ 2009ರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಕೈತಿ. ಸರ್ಕಾರ ಎಲ್ಲಿ ಅಂತಂದ್ರೆ ಗುಲ್ಬರ್ಗಾದಲ್ರಿ, ಕಲಬುರ್ಗಿದಲ್ಲಿ. ಇದರ ಧ್ಯೇಯವಾಕ್ಯ ವಿದ್ಯಾದಾತಿ ವಿನಯಂ ಇದರ ಒಂದು ವೇದ ವಾಕ್ಯ ಆಗಿರ್ತದೆ. ವಿಶೇಷತೆ ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಭಾರತದಲ್ಲಿ ಇದುವರೆಗೂ ಎಷ್ಟು ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಗೊತ್ತಾದ್ರೆ ಅದರ 56 ಕೇಂದ್ರೀಯ ವಿಶ್ವವಿದ್ಯಾಲಯ ಅದಾವಂತ ಗೊತ್ತಿರಲಿ ನಿಮ್ಗೆ. ಬನಾರಸ್ ವಿಶ್ವವಿದ್ಯಾಲಯ ಕೂಡ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ. ಬನಾರಸ್ ವಿಶ್ವವಿದ್ಯಾಲಯ ನಾವು ಕಾಣ್ತೀವಲ್ಲ, ಅದು ಕೂಡ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗ್ಯದ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ ಏನದ. ಇತ್ತೀಚೆಗೆ ಮೊರಾಕೋ ದೇಶದಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು. ಮೊರಾಕೋ ದೇಶ ಕಂಡು ಬರುವುದು ಎಲ್ಲಿ ಅಂತ ಕೇಳ. ಮೊರಾಕೋ ದೇಶ ಎಲ್ಲಿ ಕಂಡು ಬರ್ತೈತಿ? ಉತ್ತರ ಆಫ್ರಿಕಾದ ನೋಡ್ರಿ. ಉತ್ತರ ಆಫ್ರಿಕಾದ ಮೊರಾಕೋ ದೇಶದಲ್ಲಿ ಭೀಕರ ಭೂಕಂಪ ಭೂಕಂಪ ಆಗೈತಿ ಇಲ್ಲಿ. ಉತ್ತರ ಆಫ್ರಿಕಾದ ದೇಶದ ಮೊರಾಕೋದಲ್ಲಿ ಅಂದ್ರೆ ಉತ್ತರ ಆಫ್ರಿಕಾ. ಆನ್ಸರ್ ಕರೆಕ್ಟ್ ಆಗಿರ್ತೈತಿ. ಇಲ್ಲಿ ಏನಾಗೈತೆ ಅಂದ್ರೆ ಪ್ರಬಲವಾದಂತಹ ಭೂಕಂಪ ಸಂದರ್ಭ ಅತಿ ಹೆಚ್ಚು ಮಂದಿ ಸಾವನ್ನ ಅನುಭವಿಸಿದ್ದಾರೆ. ಅಟ್ಲಾಸ್ ಪರ್ವತ ಶ್ರೇಣಿಯಲ್ಲಿ ನೋಡ್ರಿ, ಹಂಗ ಅಟ್ಲಾಸ್ ಪರ್ವತ ಎಲ್ಲಿ ಕಂಡುಬರ್ತಂದ್ರೆ ಉತ್ತರ ಅಮೆರಿಕದಾಗ ಗೊತ್ತಾಗ್ಲಿ. ಅಟ್ಲಾಸ್ ಪರ್ವತ ಶ್ರೇಣಿಯಲ್ಲಿ ಸಂಭವಿಸಿದಂತ ಈ ಒಂದು ಭೂಕಂಪದ ತೀವ್ರತೆಯು ರಿಕ್ಟರ್ ಮಾನದಲ್ಲಿ 7.2 ದಾಖಲೆ ಆಗೈತಿ. ಹಂಗಾರ ಬಹಳ ಆಗೈತಿ ಅಂತ ಅರ್ಥ, ಹೌದಲ್ಲ. ನೆಕ್ಸ್ಟ್ ಭೂಕಂಪ ಬಗ್ಗೆ ನೋಡ್ರಿ, ಮಾಹಿತಿ ನೋಡ್ರಿ. ಭೂಕಂಪ ಬಗ್ಗೆ ಮಾಹಿತಿ ಸ್ವಲ್ಪ ನೋಡ್ಕೊಂಡ್ರಿ. ಭೂಕಂಪ ಬಗ್ಗೆ ಅಧ್ಯಯನ ಮಾಡೋದು ಸಿಸ್ಮೋಲಜಿ. ಓಕೆನೆ. ಭೂಕಂಪವನ್ನು ಅಳೆಯುವ ಸಾಧನ ಸಿಸ್ಮೋಗ್ರಾಫ್. ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥ ಸಾಧನ ರಿಕ್ಟರ್ ಮಾನ. ಸೊ ರಿಕ್ಟರ್ ಮಾನವು ಏನಪ್ಪಾ ಅಂತಂದ್ರೆ 1 ರಿಂದ 10ರವರೆಗೆ ಮೌಲ್ಯವನ್ನು ಹೊಂದಿರ್ತದೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಭೂಕಂಪ, ಭಾರತದಲ್ಲಿ ಇರ್ತಕ್ಕಂತಹ ಭೂಕಂಪ ಅಳೆಯುವ ಕೇಂದ್ರಗಳು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಜಿಲ್ಲೆಯ ಗೌರಿಬಿದನೂರು, ಕಲಬುರಗಿ. ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂತಹ ಕೋಲ್ಕತ್ತಾ, ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಕೊಡೈಕನಾಲ್, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಪೂನಾ ಮತ್ತು ಕೊಲಾಬಾ ಇವುಗಳು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭೂಕಂಪನ ಕೇಂದ್ರಗಳಾಗಿರ್ತವೆ. ನೆಕ್ಸ್ಟ್ ಎಪಿ ಸೆಂಟರ್ ಅವೆಲ್ಲ ಬೇಡಾರಿ, ಓದಿರ್ತೀರಿ ಎಲ್ಲ ನೀವು ಜಿಯೋಗ್ರಫಿ ಒಳಗೆ. ಪೋಲೆಂಡ್ ದೇಶದ ಮದ್ಯ ತಯಾರಿಕಾ ಸಂಸ್ಥೆ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಹೊಂದಿರತಕ್ಕಂತಹ ಯಾವ ಹೆಸರಿನ ರೋಬೋಟ್ ಅನ್ನ ಮಹಿಳಾ CEO ಆಗಿ ಹಿಂಗೂ ಬಂತು ಕಾಲ. ಈಗ ಮಂದಿ ಹೋದ್ರಿ, ಈಗ ಮಂದಿ ಜನಗಳು ಏನು ಕೆಲಸ ಮಾಡಂಗಿಲ್ಲ, ಏನಿದ್ರು ಮಿಷನ್ ಕೆಲಸ ಮಾಡ್ತಾವ. ಈಗ ಇನ್ನು ಮುಂದಿನ ದಿನ ಬಂದ ಹಿಂಗೆ ನಿಂತು ಕಿಸಿ ರೋಬೋಟ್ ಓದ್ರಾಕೈತಿ ಅಂದ್ರೆ ಏನು ಹೇಳೋಕ್ಕಾಗಂಗಿಲ್ಲ. ಈಗೂ ಓದಿರ್ತಿರ್ತಾವ ಬೇರೆ ದೇಶದಾಗ, ಇಲ್ಲಿ ಮಾತ್ರ ಇಲ್ಲ. ಆದ್ರೆ ನೋಡ್ರಿ ಹೆಂಗಂದ್ರೆ ಒಂದು ಮದ್ಯ ತಯಾರಿಕಾ ಸಂಸ್ಥೆ ಅದ. ಆ ತಯಾರಿಕಾ ಸಂಸ್ಥೆಗ ಮಹಿಳಾ ಬುದ್ಧಿಮತ್ತೆ ಹೊಂದಿರತಕ್ಕಂತಹ ರೋಬೋಟ್ ಹೆಸರು ಏನಂತ ಕೇಳಿವಿ ನಾವು. ಇಲ್ಲಿ ಮಹಿಳಾ CEO ಆಗಿ ಯಾರು ನೇಮಕ ಆಗಿರತ್ತೆ ಕೇಳಿದ್ರು. ಇಲ್ಲದ ನೋಡ್ರಿ, ಪೋಲ್ಯಾಂಡ್ ದೇಶದ ಮದ್ಯ ತಯಾರಿಕಾ ಸಂಸ್ಥೆ ಆದಂತಹ ಡಿಗ್ಬೇಡರ್ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಹೊಂದಿರತಕ್ಕಂತಹ ಮೀಕಾ ಹೆಸರಿನ ಒಂದು ರೋಬೋಟ್ ಅನ್ನ ಕೆಲಸ ಮಾಡಕ್ಕೆ ಚಾಲೂ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ಆ CEO ಆಗಿ ಮಹಿಳಾ CEO ಅದ ಪುರುಷನ್ ತಗೊಂಡಿಲ್ಲ, ಇಲ್ಲಿ ಮಿಷನ್ದಾಗೂ ಹುಡುಗಿನ ತಗೊಂಡಾರ ಅರ್ಥ ಮಾಡ್ರಿ ಮಹಿಳಾ ಪ್ರಾತಿನಿಧ್ಯ ಎಷ್ಟು ಮುಂದೆ ಹೊಂಟೈತೆ ಅಂತ. ನೆಕ್ಸ್ಟ್ ನೋಡ್ರಿ, ಸುದ್ದಿಯಲ್ಲಿರ್ತಕ್ಕಂಥ ಕೆಲವು ರೋಬೋಟ್ಗಳ ಸುದ್ದಿಯಲ್ಲಿ ಅದಾವೆ ಕೆಲವೊಂದಿಷ್ಟು. ಒಡಿಯಾಸದಾಗ ಮೊದಲ AI ವಾರ್ತಾ ನಿರೂಪಕಿಯಾಗಿ ಒಂದು ರೋಬೋಟ್ ಕೆಲಸ ಮಾಡೈತಿ. ಅದ್ರ ಹೆಸರ ಲೀಸಾ ಅದ್ರ ಹೆಸರ. ಕನ್ನಡದ ಮೊದಲ, ಇದನ್ನ ಕೇಳ್ಬೋದಾ, ಕನ್ನಡದ ಮೊದಲ AI ವಾರ್ತಾ ನಿರೂಪಕಿಯಾಗಿ ಸೌಂದರ್ಯ ನಿರೂಪಕಿಯಾಗಿ ಏನಪ್ಪಾ ಅಂತಂದ್ರೆ ರೋಬೋಟ್ ಕೆಲಸ ಮಾಡೈತಿ. ವಿಶ್ವದ ಮೊದಲ ಮಹಿಳಾ ರೋಬೋಟಿಕ್ ನಿರೂಪಕಿ ಚೀನಾದ ಕ್ಷೀನಾ ಜಿನ್ಯಾಂಗ್ ಹೆಂಗ್ ಇರ್ತೀನಿ ನೆನ್ಬಿಡ್ತೀರಿ, ಯಾಕಂದ್ರೆ ಚೀನಾದ ಗೊತ್ತಾಗ್ಬಿಡ್ತಾವ ಸುಮ್ಮ. ಮತ್ತು ಅಜ್ತಕ್ AI ನಿರೂಪಕಿ ಸನ್ನಾರಿ, ಅಜ್ತಕ್
AI ನಿರೂಪಕಿ, ಸಣ್ಣ ನ್ಯೂಸ್ ಫಸ್ಟ್ ವಾಹಿನಿಯ AI ವಾರ್ತಾ ನಿರೂಪಕಿಯಾಗಿ ಮಾಯಾ ಆಗಿರ್ತಾಳ. ಅದೇ ರೀತಿ ಜರ್ಮನಿಯಲ್ಲಿ ನಡೆದಂತಹ ಸೂಪರ್ ಕಂಪ್ಯೂಟರಿಂಗ್ ಸಮ್ಮೇಳನದಲ್ಲಿ 75ನೇ ಸ್ಥಾನ ಪಡೆದಂತಹ ಭಾರತದ AI ಸೂಪರ್ ಕಂಪ್ಯೂಟರ್ ಐರಾವತ ಪುಣೆಯ ಸಿಡ್ಯಾಕ್ನಲ್ಲಿ ನಡೀತದೆ ರೀ ಇದು. ಓಕೆ, ಭಾರತದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ತಂತ್ರಜ್ಞಾನ ಪಾರ್ಕ್ ಇರುವುದು ಬೆಂಗಳೂರಿನಲ್ಲಿ. ಇನ್ನೊಂದ್ಸರಿ ಹೇಳ್ತೀನಿ ಇದನ್ನ ನೆನಪಿಡ್ಕೋರಿ. ಭಾರತದ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನ ಪಾರ್ಕ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. IISc ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗೈತ್ರಿ. ಇದು ಇಂಪಾರ್ಟೆಂಟ್. ಮೊದಲ ಏನು ವಿಶ್ವವಿದ್ಯಾಲಯಗಳಲ್ಲಿ ಮೊದಲನೇ ಸ್ಥಾನ ಪಡೆದಿರ್ತದಲ್ಲ, ಇಂಥದಕ್ಕೆ ಪಡೆದಿರ್ತೈತೆ ಅದು. ಮತ್ತೆ ಕೇಂದ್ರ ಸರ್ಕಾರವು ಜಾರಿ ನಿರ್ದೇಶನಾಲಯದಲ್ಲಿ ನೂತನ ನಿರ್ದೇಶಕರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ನಿರ್ದೇಶನಾಲಯದ ನೂತನ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಿದಾರ ಕ್ವಶನ್ ಅದ. ಇಲ್ಲಿ ನೋಡ್ರಿ, ಜಾರಿ ನಿರ್ದೇಶನಾಲಯದ ಹಂಗಾಮಿ ನಿರ್ದೇಶಕರನ್ನಾಗಿ ರಾಹುಲ್ ನವೀನ್ ಅವರನ್ನ ನೇಮಕ ಮಾಡಿದ್ದಾರೆ. ಏನದ ಜಾರಿ ನಿರ್ದೇಶನಾಲಯ ಇಡಿ ನೂತನ ನಿರ್ದೇಶಕರಾಗಿ ಏನಪ್ಪಾ ಅಂತಂದ್ರೆ ಇವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನೋಡ್ಬೋದು ನಿಮ್ಗೆ ಇವರ ಮುಖ್ಯ ವೀಕ್ಷಣಾ ದಳ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನೇತೃತ್ವವನ್ನು ಕೂಡ ವಹಿಸಿದರು. CVC ನೇತೃತ್ವ ಕೂಡ ವಹಿಸಿದ್ದಾರೆ. ಯಾರು? ಈ ರಾಹುಲ್ ನವೀನ್ ಅವರ. ಅದೇ ರೀತಿ ನೋಡ್ರಿ, ಮುಂದೆ ನೋಡೋಣ ಏನದ ಅಂತಂದ್ರೆ ಜಾರಿ ನಿರ್ದೇಶಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಬಗ್ಗೆ ಮಾಹಿತಿ ನೋಡ್ರಿ. 1956 ಮೇ 1 ಸ್ಥಾಪನೆ ಆಗೈತಿ. ಕೇಂದ್ರ ಕಚೇರಿ ನವದೆಹಲಿ ಐತಿ. ಸಚಿವಾಲಯ ಕೇಂದ್ರ ಹಣಕಾಸು ಸಚಿವಾಲಯದ ಆದಾಯದ ಮೇಲೆ ಏನಪ್ಪಾ ಅಂತಂದ್ರೆ ಕೆಲಸ ಮಾಡ್ತೈತಿ ಅಂತ ಹೇಳ್ತಾ ಈ ಒಂದು ಇಡಿ ಯಾರದಾರ ಅಂತಂದ್ರೆ ರಾಹುಲ್ ನವೀನ್ ಅದಾರು. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆಯ ಅಧೀನದ ವಿಶ್ವ ಹೃದಯ ಫೆಡರೇಷನ್ ವತಿಯಿಂದ ವಿಶ್ವ ಹೃದಯ ದಿನವನ್ನು ಯಾವಾಗ ಆಚರಿಸ್ತಾರ? ಯಾರು? ವಿಶ್ವ ಆರೋಗ್ಯ ಸಂಸ್ಥೆಯ ಅಧೀನದಲ್ಲಿರ್ತಕ್ಕಂತಹ ವಿಶ್ವ ಹೃದಯ ಫೆಡರೇಷನ್ದವರ ವಿಶ್ವ ಹೃದಯ ದಿನವನ್ನು ಯಾವಾಗ ಆಚರಿಸ್ತಾರ ಅಂತ ಕ್ವಶನ್ ಐತಲ್ಲಿ. ಇಲ್ಲಿ ಆನ್ಸರ್ ನೋಡ್ರಿ, ವಿಶ್ವ ಹೃದಯ ದಿನ ವರ್ಲ್ಡ್ ಹಾರ್ಟ್ ಡೇ ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 29. ವಿಶ್ವ ಆರೋಗ್ಯ ಸಂಸ್ಥೆಯ ಅಧೀನದಲ್ಲಿರ್ತಕ್ಕಂಥ ವಿಶ್ವ ಹೃದಯ ಫೆಡರೇಷನ್ ವತಿಯಿಂದ 2023 ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನವನ್ನು ಆಚರಿಸ್ತಾರ. ಯೂಸ್ ಹಾರ್ಟ್ ನೋ ಹಾರ್ಟ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸ್ತಾರೆ. ಗೊತ್ತಿರಲಿ, 1978ರಲ್ಲಿ ಜಿನೆವಾದಲ್ಲಿ ವಿಶ್ವ ಹೃದಯ ಫೆಡರೇಷನ್ ಸ್ಥಾಪನೆ ಆಗೈತಿ. ವಿಶ್ವ ಹೃದಯ ಫೆಡರೇಷನ್ ಯಾವ ಒಂದು ಸಂಸ್ಥೆಯ ಒಳಗೈತೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಧೀನದಲ್ಲಿ ಕೆಲಸ ಮಾಡ್ತೈತಿ. ಗೊತ್ತಿರಲಿ. ಯೂಸ್ ಹಾರ್ಟ್ ನೋ ಹಾರ್ಟ್ ಇದರ ಒಂದು ಧ್ಯೇಯ ವಾಕ್ಯ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಮಾನವನಲ್ಲಿ ವಿಶ್ರಾಂತವಿಲ್ಲದೆ ಹಿಂಗೂ ಇರ್ಬೋದಲ್ಲ, ಹಿಂಗೂ ಕ್ವಶನ್ ಕೇಳ್ಬೋದು. ಮತ್ತು ಮಾನವನಲ್ಲಿ ವಿಶ್ರಾಂತಿ ಇಲ್ಲದೆ ಕಾರ್ಯನಿರ್ವಹಿಸ್ತಕ್ಕಂಥ ಅಂಗ ಯಾವುದು? ಹೃದಯ ಬಗ್ಗೆ ಅಧ್ಯಯನ ಮಾಡುವುದು ಕಾರ್ಡಿಯೋಲಜಿ. ನೆಕ್ಸ್ಟ್, ಹೃದಯ ಬಡಿತವನ್ನು ಅಯ್ತಕ್ಕಂತಹ ಸಾಧನ ಯಾವುದು? ಸ್ಟೆಥೋಸ್ಕೋಪ್. ಫ್ರಾನ್ಸ್ ದೇಶದ ಲನ್ನೆಕ್ಕನ್ನು ಹಿಡಿತಾನು. ನಿಗದಿತ ಕಾಲದಲ್ಲಿ ಶರೀರದಲ್ಲಾದ ಹೃದಯಗಳ ವಿದ್ಯುತ್ ತರಂಗಗಳನ್ನು ಗ್ರಾಫ್ ಮೂಲಕ ದಾಖಲಿಸ್ತಕ್ಕಂತಹ ಒಂದು ಬಿಂದು ಏನಂತಾರಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ, ECG ಅಂತ ಕರಿತೀವ್ರಿ. ECG ಅನ್ನು ಕರಿತೀವಿ. ಅದೇ ರೀತಿ ಮಾನವನ ರಕ್ತದೊಳಗಿರ್ತಕ್ಕಂತಹ ರಕ್ತದ ಒತ್ತಡವನ್ನು ಅಳಿತಕ್ಕಂತಹ ಸಾಧನ ಸಿಗ್ಮೋಮ್ಯಾನೋಮೀಟರ್ ಆಗಿರ್ತದ. ಆರೋಗ್ಯವಂತ ಹೃದಯನ ರಕ್ತದಲ್ಲಿ ಇರ್ತಕ್ಕಂಥ 120ರಿಂದ 80 ಗೊತ್ತದ. BP ನಿಮಗದ. ಅದೇ ರೀತಿ ಅಭಿಧಮನಿ ದೇಹದ ಎಲ್ಲ ಭಾಗಕ್ಕೆ ರಕ್ತ ಕಳಿಸ್ತೈತಿ. ಅಪಧಮನಿ ಅದು ಗೊತ್ತದ. ನೆಕ್ಸ್ಟ್, ಸಾರ್ವತ್ರಿಕ ದಾನಿ ಡೋನರ್, ಸಾರ್ವತ್ರಿಕ ದಾನಿ O ನೆಗೆಟಿವ್. ನೆಕ್ಸ್ಟ್, ಸಾರ್ವತ್ರಿಕ ಸ್ವೀಕಾರಿ AB ಪಾಸಿಟಿವ್. ಇದು ಗೊತ್ತಿರಲಿ. ಇಂಗ್ಲೀಷ್ ಒಳಗೆ ನೆನಪಿರ್ಬೋರಿ, ಅದನ್ನು ಕನ್ನಡದಾಗ ನೆನಪು ಅಷ್ಟಲ್ಲ, ಇಂಗ್ಲೀಷ್ದಾಗ ನೆನಪಿರ್ಬೇಕು. ಮತ್ತು ಎಲ್ಲ ಹಿಂಗೂ ಕ್ವಶನ್ದಾಗ ಹಿಂಗೂ ಕೇಳಿದಂದ್ರೆ ಏನು ಮಾಡ್ಕೊತ ಆಗಂಗಿಲ್ಲ. ಮತ್ತೆ ಎಲ್ಲ ಓದಿರ್ತೀರಿ, ಅದು ಗೊತ್ತಿರಲಿಲ್ಲ ಅಂದ್ರೆ ಮತ್ತು ಸಂತ್ಯ ಖಾಲಿ ಕೈ ಚೆಲ್ಲಕೈತಿ ಕೈ. ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಸೆಪ್ಟೆಂಬರ್ 28ರಂದು ಯಾವ ದಿನವನ್ನು ಆಚರಿಸ್ತಾರ? ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಸೆಪ್ಟೆಂಬರ್ 28 ಯಾವ ದಿನವನ್ನು ಆಚರಿಸ್ತಾರ ನೋಡ್ರಿ? ವಿಶ್ವ ರೆಬಿಸ್ ದಿನ, ವರ್ಲ್ಡ್ ರೆಬಿಸ್ ಡೇ. ಹೌದಲ್ಲ? ಯಾವಾಗ? ಸೆಪ್ಟೆಂಬರ್ 28ಕ್ಕೆ ರೆಬಿಸ್ ಡೇ ಅಂತ ಆಚರಿಸ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ 2023 ಸೆಪ್ಟೆಂಬರ್ 28ರಂದು ವಿಶ್ವ ರೆಬಿಸ್ ಡೇ ಅನ್ನ ಏನು ಮಾಡಿರಪ್ಪ ಅಂತಂದ್ರೆ ದಿನವನ್ನು ಆಚರಿಸ್ತಾರೋ. ಆಲ್ ಫಾರ್ ಒನ್ ಹೆಲ್ತ್ ಫಾರ್ ಆಲ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನ ಏನಪ್ಪ ಅಂದ್ರೆ ನಿರ್ವಹಿಸಿರು. ಹಂಗಾರ ರೆಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡು ಹಿಡಿದಂಥ ವಿಜ್ಞಾನಿ ಲೂಯಿಸ್ ಫ್ಯಾಚರ್ ಅವರು ಈ ಒಂದು ರೆಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡು ಹಿಡಿತಾರೆ. ಹಂಗಾರ ಇವರ ನಿಧನವಾದಂಥ ಒಂದು ದಿನ ಸೆಪ್ಟೆಂಬರ್ 28ಕ್ಕೆ ಇವರ ನಿಧನ ಹೋಗ್ತಾರಲ್ಲ, 1898 ನಿಧನ ಹೊಂತಾರು. ರೆಬಿಸ್ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸ್ತಾರೆ. ಸ್ನೇಹಿತರೆ ಗೊತ್ತಿರಲಿ ಇಷ್ಟ. ಇದು ಬರ್ತಕ್ಕಂಥದ್ದು ವೈರಸ್ದಿಂದ ಬರ್ತಕ್ಕಂಥ ರೋಗ. ಯಾವುದು? ಈ ರೆಬಿಸ್ ರೋಗ ವೈರಸ್ದಿಂದ ಬರ್ತಕ್ಕಂಥ ರೋಗ. ರೆಬಿಸ್ ರೋಗಿಯ ಒಂದು ನೀರನ್ನು ಕಂಡರೆ ಹೆದರುವುದು. ಈ ಒಂದು
ರೆಬಿಸ್ ರೋಗ, ಈ ರೆಬಿಸ್ ರೋಗ ಏನಾರು ಬತ್ತಂದ್ರೆ ಆ ರೋಗಿ ಏನು ಮಾಡ್ತಾನಂದ್ರೆ ನೀರನ್ನು ಕಂಡರೆ ಹೆದರಿ ಓಡಿ ಹೋಗ್ತಾನ. ಅದಕ್ಕೆ ಹೈಡ್ರೋಫೋಬಿಯಾ ಅನ್ನುವರು. ಹೈಡ್ರೋಫೋಬಿಯಾ ಈ ಫೋಬಿಯಾಗಳು ಬರ್ತಾವ ನೋಡು, ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್ ಆಗವ್ರು. ಎಲ್ಲ ಫೋಬಿಯಾಗಳನ್ನು ಏನಪ್ಪ ಅಂದ್ರೆ ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ ಏನದ ಅಂದ್ರೆ ಆತ್ರಿ ಇವತ್ತಿನ ಸಂತಿ ಮುಗೀತಿ. ಇದು ಯಾವ್ದಾದ ಈ ವಿಡಿಯೋ ಯಾವ್ದಾಗಿತ್ತು ಅಂದ್ರೆ ಅಕ್ಟೋಬರ್ ತಿಂಗಳಿನ ಸಂಪೂರ್ಣವಾದಂತಹ ಭಾಗಗಳು ಮುಗಿದು, ಅಂದ್ರೆ 2 ಭಾಗ ಮಾಡಿದ್ನ್ಯಾ ಸಂಪೂರ್ಣ. ಅಂದ್ರೆ ಅಕ್ಟೋಬರ್ದ 1ನೇ ಭಾಗ ಆಗಿರ್ತದ, ಅಕ್ಟೋಬರ್ 2ನೇ ಭಾಗ, 2 ಭಾಗಗಳು ಖತಮ್, ಖತಮ್ ನಾಟಕ ಬಂದ್. ನೋಡಿ ಸ್ನೇಹಿತರೆ, ಈ ಮುಂದೆ ಬರ್ತಕ್ಕಂತಹ PC DR ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋ ಬಹಳ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ, ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.